Hare Krishna, Krishna Krishna Hare Hare, Hare Rama, Ramo Ramo Hare Hare. Hare Krishna, Krishna 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 Hare Hare, Hare Ram 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 Hare Hare. Hare Krishna 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 Hare Hare, Hare Ram 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 Hare Hare. Hare Krishna 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 Hare Hare, Hare Ram 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 Hare Hare. Jaya Radha Madhava Radha Madhava Radhe. Jaya Jagannatha Jaya Baladeva, Subhadra Mai Jaya Sudarshana. Jayo Lakshmi Narasimha Jayo Ananta Dev, Lakshmi Narasimha Jayo Ananta Dev. Jaya Panchatattva Jaya Panchatattva, Panchatattva Jaya Panchatattva. Jaya Vinde Devi Jaya Tulsi Maharani, Jaya Vinde Devi Jaya Tulsi Maharani. Prabhupada, Prabhupada. Jaya Jaya Gurudev, 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 Gurudev. Hari Bol, Hari Bol, Hari Bol, Hari Bol. Viष्णुpada Paramahamsa Prabhupada Astotra Divine Grace A.C. Bhaktivedanta Swami Srila Prabhupada की, ग्रंथराज श्रीमद् भागवतम की, समवेत भक्त वृंद की, गौर प्रेमानंदे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय।
नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्ठकी कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः. ಹರೇ ಕೃಷ್ಣ. ಎಲ್ಲರಿಗೆ ಸ್ವಾಗತ ಈ ಭಾನುವಾರ ಕಾರ್ಯಕ್ರಮಕ್ಕೆ. ಇವತ್ತು ನಾವು ಭಾಗವತಮಿಂದ ಶ್ರೀಮದ್ ಭಾಗವತಮಿಂದ 1ನೇ ಸ್ಕಂದ 17ನೇ ಅಧ್ಯಾಯ ಪನಿಷ್ಮೆಂಟ್ ಅಂಡ್ ರಿವಾರ್ಡ್ ಆಫ್ ಕಲಿ ಚಾಪ್ಟರ್ ಟೈಟಲ್, ಟೆಕ್ಸ್ಟ್ ನಂಬರ್ 3. गां च धर्मदुःखं दीनां गां च धर्मदुःखं दीनां वृषां सूत्रपदाहतां वृषां सूत्रपदाहतां विवत्सम् अश्रुवदनां विवत्सम् अश्रुवदनां क्षमां यवासं इच्छतिं क्षमां यावासं इच्छति गां च धर्मदुःखं दीनां वृषं सूत्रपदाहतां विवत्सम् अश्रुवदनां क्षमं यवासं इच्छति प्रभु गां च धर्मदुःखं दीनं वृषं शूद्रपदाहतां विवत्स अश्रुवदनां क्षमां यवसमिच्छति Anyone wants to read in Kannada, the translation is perfect. Prabhu, if we have Kannada, then we can.
ಅನುವಾದ. ಹಸುವು ಧರ್ಮತತ್ವಗಳನ್ನು ಕರೆಯುವುದು, ಆದುದರಿಂದ ಅದು ಪ್ರಯೋಜನಕಾರಿ. ಆದರೆ ಈಗ ನಿರ್ಗತಿಕವಾಗಿದೆ, ಕರುವಿಲ್ಲದಿದೆ. ಶೂದ್ರನು ಅದರ ಕಾಲುಗಳಿಗೆ ಮತ್ತೆ ಮತ್ತೆ ಹೊಡೆಯುತ್ತಿದ್ದಾನೆ, ಕಣ್ಣೀರನ್ನು ಸುರಿಸುತ್ತಿದೆ, ದುರ್ಬಲವಾಗಿದೆ, ದುಃಖಪಡುತ್ತಿದೆ, ನೆಲದಲ್ಲಿ ಹುಲ್ಲಿಗಾಗಿ ತಡಕಾಡುತ್ತಿದೆ. ಭಾವಾರ್ಥ: ಹಸುವಿನ ದುಃಖಕರವಾದ ಸ್ಥಿತಿ ಈ ಕಲಿಯುಗದ ಮತ್ತೊಂದು ಚಿಹ್ನೆಯಾಗಿದೆ. ಹಸು ಕೊಡುವ ಹಾಲು ದ್ರವರೂಪದ ಧರ್ಮತತ್ವವೇ ಆಗಿರುತ್ತದೆ. ಹಿಂದೆ ಮಹರ್ಷಿಗಳು, ಮುನಿಗಳು ಹಸುವಿನ ಹಾಲನ್ನು ಮಾತ್ರ ಕುಡಿದು ಜೀವಿಸುತ್ತಿದ್ದರು. ಗೃಹಸ್ಥನು ಹಾಲು ಕರೆಯುವಲ್ಲಿಗೆ ಶುಕಮುನಿಗಳು ಹೋಗುತ್ತಿದ್ದರು. ದೇಹಧಾರಣೆಗಾಗಿ ಮಾತ್ರ ಸ್ವಲ್ಪ ಹಾಲನ್ನು ಸ್ವೀಕರಿಸುತ್ತಿದ್ದರು. ಕೇವಲ 50 ವರ್ಷಗಳ ಹಿಂದೆ ಒಬ್ಬ ಸಾಧುವಿಗೆ ಯಾರು ಒಂದೆರಡು ಸೇರು ಹಾಲು ಕೊಡದೆ ಇರುತ್ತಿರಲಿಲ್ಲ. ಪ್ರತಿಯೊಬ್ಬ ಗೃಹಸ್ಥನು ನೀರಿನಂತೆ ಸಮೃದ್ಧವಾಗಿ ಹಾಲನ್ನು ನೀಡುತ್ತಿದ್ದನು. ಹಾಲಿಗಾಗಿ ಮಾತ್ರವಲ್ಲದೆ ಧರ್ಮತತ್ವದ ಪ್ರಾಪ್ತಿಗಾಗಿ ಕೂಡ ಹಸು ಎತ್ತುಗಳನ್ನು ಮನೆಯಲ್ಲಿ ಸಾಕುವುದು ಸನಾತನ ಧರ್ಮನಿಷ್ಠವಾದ ಗೃಹಸ್ಥಾಶ್ರಮಿಯ ಕರ್ತವ್ಯ. ಸನಾತನ ಧರ್ಮವನ್ನು ಪಾಲಿಸುವವನು ಮತ್ತು ಗೋಪೂಜೆ ಮಾಡುವವನು ಬ್ರಾಹ್ಮಣರನ್ನು ಗೌರವಿಸುವನು. ಹೋಮಕ್ಕೆ ಹಸುವಿನ ಹಾಲು ಅವಶ್ಯ. ಯಜ್ಞವನ್ನು ಆಚರಿಸಿ ಗೃಹಸ್ಥನು ಸುಖ ಪಡುವನು. ಹಸುವಿನ ಕರು ನೋಡಲು ಮುದ್ದಾಗಿದ್ದು ತಾಯಿ ಹಸುವಿಗೆ ಸಂತೋಷವನ್ನು ನೀಡುತ್ತದೆ. ಕರುವನ್ನು ನೋಡುತ್ತಾ ಹಸು ಹಾಲು ಸುರಿಸುತ್ತದೆ. ಆದರೆ ಕಲಿಯುಗದಲ್ಲಿ ಬಲು ಬೇಗನೆ ಕರುವನ್ನು ಹಸುವಿನಿಂದ ಬೇರ್ಪಡಿಸುತ್ತಾರೆ. ಹಸು ಕಣ್ಣಿನಲ್ಲಿ ನೀರು ತುಂಬಿ ನಿಲ್ಲುತ್ತದೆ. ಶೂದ್ರನಾದ ಹಾಲು ಮಾರಾಟಗಾರನು ಹಸುವಿನಿಂದ ಕೃತಕವಾಗಿ ಹಾಲು ಕರೆಯುತ್ತಾನೆ. ಅದು ಹಾಲು ಕೊಡದೆ ಹೋದಾಗ ವಧಾಗಾರಕ್ಕೆ ಕಳುಹಿಸುತ್ತಾನೆ. ಈ ಮಹಾಪಾಪವೇ ಸಮಾಜದ ಎಲ್ಲ ಕಷ್ಟಗಳಿಗೆ ಕಾರಣವಾಗಿದೆ. ಆರ್ಥಿಕ ಅಭಿವೃದ್ಧಿಯ ಹೆಸರಿನಲ್ಲಿ ತಾವೇನು ಮಾಡುತ್ತಿರುವೆಂಬುದನ್ನು ಜನರು ತಿಳಿದಿಲ್ಲ. ಕಲಿ ಪ್ರಭಾವವು ಅವರನ್ನು ಅಜ್ಞಾನದ ಕತ್ತಲಲ್ಲಿ ಇರಿಸುತ್ತದೆ. ಶಾಂತಿ ಸಮೃದ್ಧಿಗಳ ಎಲ್ಲ ಪ್ರಯತ್ನಗಳೊಂದಿಗೆ ಹಸು ಎತ್ತುಗಳನ್ನು ಸುಖವಾಗಿಟ್ಟುಕೊಂಡು ಸುಖ ಪಡೆಯಬೇಕು. ಮೂಢ ಜನರಿಗೆ ಹಸು ಎತ್ತುಗಳನ್ನು ತೃಪ್ತಿಗೊಳಿಸಿ ಹೇಗೆ ಸುಖವಾಗಿರಬೇಕೆಂಬುದು ತಿಳಿದಿಲ್ಲ. ಆದರೆ ಇದು ಪ್ರಕೃತಿ ಸಹಜ ನಿಯಮವಾಗಿದೆ. ಈ ಸಂಗತಿಯನ್ನು ಶ್ರೀಮದ್ ಭಾಗವತದ ಪ್ರಮಾಣದಿಂದ ನಾವು ತಿಳಿದು ಮಾನವರ ಸಮಗ್ರ ಸುಖಕ್ಕಾಗಿ ಆ ತತ್ವಗಳನ್ನು ಅನುಸರಿಸಬೇಕು. ಶ್ಲೋಕ ನಂಬರ್ 4. ಪಾಪ್ರಾಕ್ಷರತಂ ದೂತಃ ಕರ್ತಾಸ್ವರ ಪರಿಚತಂ ಮೇಧಾ ಗಂಭೀರ್ಯ ವಚ ಸಮರೂಪಿತ ಕಾರ್ಮುಕಃ. ಪ್ರಭು, ಇದು ಅನುವಾದ ಮತ್ತು ಭಾವ. 4ನೇ ಶ್ಲೋಕ. ಅನುವಾದ: ಪರೀಕ್ಷಿತ ಮಹಾರಾಜನು ಚಿನ್ನದ ಹೊದಿಕೆಯ ರಥದಲ್ಲಿ ಕುಳಿತವನಾಗಿ ಬಿಲ್ಲು ಬಾಣಗಳಿಂದ ಸುಸಜ್ಜಿತನಾಗಿ ಗುಡುಗಿನ ಗರ್ಜನೆಯ ಧ್ವನಿಯ ಮಾತಿನಿಂದ ಅವನನ್ನು ಕುರಿತು ಹೀಗೆ ಪ್ರಶ್ನಿಸಿದನು. ಭಾವಾರ್ಥ: ಈ ಕಲಿಯುಗದಲ್ಲಿ ಪರೀಕ್ಷಿತ ಮಹಾರಾಜನಂತಹ ಮುಖ್ಯ ಆಡಳಿತಗಾರನು ಅಥವಾ ರಾಜನು ತನ್ನ ಅಧಿಕಾರದ ದರ್ಪದಿಂದ ದುಷ್ಟರನ್ನು ಬೆದರಿಸಲು ಶಸ್ತ್ರಸಜ್ಜಿತನಾಗಿ ಕಲಿ ಪ್ರತಿನಿಧಿಗಳನ್ನು ಪ್ರತಿಭಟಿಸಬಹುದು. ಅಂತಹ ಎದೆಗಾರಿಕೆಯ ಧರ್ಮನಿಷ್ಠೆ ಇದ್ದರೆ ಮಾತ್ರ ಈ ಕೆಟ್ಟ ಕಲಿಯುಗದ ಮಹಿಮೆಯನ್ನು ತಡೆಯಬಹುದು. ಅಂತಹ ಬಲಿಷ್ಠ ಆಡಳಿತಗಾರರು ಇಲ್ಲದಿದ್ದರೆ ಯಾವಾಗಲೂ ಅಶಾಂತಿಯೇ ಸರಿ. ಕೀಳು ಜನರ ಪ್ರತಿನಿಧಿಯಾಗಿ ಈ ಕಾಲದಲ್ಲಿ ಚುನಾಯಿತನಾದ ತೋರಿಕೆಯ ಮುಖ್ಯಾಧಿಕಾರಿಯು ಬಲಿಷ್ಠ ರಾಜನಾದ ಪರೀಕ್ಷಿತನಿಗೆ ಸಮಾನವಾಗಲಾರನು. ರಾಜನ ಹಾಗೆ ವೇಷವನ್ನು ಧರಿಸಿ ಇಲ್ಲವೇ ನಟನೆ ಮಾಡಿ ಪ್ರಯೋಜನವಿಲ್ಲ. ವ್ಯಕ್ತಿಯ ಕಾರ್ಯಗಳಿಗೆ ಇರುವುದು ಮಹತ್ವ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರೋನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಂ ಚ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರಸ್ಥಾಯ ಭೂತಲೆ ಶ್ರೀಮದೇ ಭಕ್ತಿ ವೇದಾಂತ ಸ್ವಾಮಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ.
महावदन्याय कृष्ण प्रेम प्रदायते कृष्णाय कृष्ण चैतन्य नामिने नमस्ते नमः। हे कृष्ण करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। मुखं करोति वाचालं पंगुं लंघयते गिरिं यत्कृपातमहं वन्दे श्रीगुरु दीनदारिणं परमानन्दमाधवं श्रीचैतन्येश्वरं हरि ओं तत्सत्। नमो विष्णुपादाय कृष्णप्रस्थाय भूतले श्रीमते जयप्रकाश स्वामी। ಹರೇ ಕೃಷ್ಣ, ಎಲ್ಲರಿಗೆ ಸ್ವಾಗತ. ಸೊ ಇವತ್ತು ಚರ್ಚೆ ನಾವು ಭಾಗವತದಿಂದ ಮಾಡ್ತಾ ಇದ್ವಿ. ಹೇಗೆ ಪರೀಕ್ಷಿತ್ ಮಹಾರಾಜು ಕಲಿಪುರುಷನ ನೋಡ್ತಾ ಇದ್ದಾರೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಸೊ ಪರೀಕ್ಷಿತ್ ಮಹಾರಾಜ್ ಅವರಿದ್ದ ತನಕ ಕಲಿಯುಗ ಏನು ಪ್ರಭಾವ ಇರಲಿಲ್ಲ. ಆಸ್ ಸೂನ್ as ಪರೀಕ್ಷಿತ್ ಮಹಾರಾಜ್ ವೆನ್ ಕಲಿಯುಗ ಸ್ಟಾರ್ಟ್ ಆಯಿತು. ಸೊ ಇವತ್ತು ನಾವು ಈಗ ಪ್ರಭುಪಾದ ಈ ಪರ್ಪೋಟ್ಲಲ್ಲಿ ಹೇಗೆ ಹಸುವನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್, ಹಸು ತುಂಬ ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಯಾಕೆ ಹಸು ಅಂದರೆ ಕೃಷ್ಣನ ಪ್ರೀತಿ? ವಾಟ್ ಆರ್ ದ ಪ್ಯಾರಾಫರ್ನಾಲಿಯಾ ರಿಲೇಟೆಡ್ ಟು ಕೃಷ್ಣ ಆಫ್ ಕೌಸ್? ಏನಕ್ಕೆ ಕೃಷ್ಣ ಕೌ ಅಂತ ಪ್ರೀತಿ ಹೇಳ್ತೀರಾ? ವೈ ಕೃಷ್ಣ ಲವ್ಸ್ ಕೌಸ್. ಆಮೇಲೆ ಕೃಷ್ಣನ್ ಸಂಬಂಧಪಟ್ಟಿರೋದು ಹಸು. ಫಾರ್ ಎಕ್ಸಾಂಪಲ್ ಗೋವರ್ಧನ್ ಅಂದರೆ ಕೌ, ಆ ರೀತಿ. ಸೊ ಮತ್ತೆ ಏನು, ವಾಟ್ ಈಸ್ ಕನೆಕ್ಟೆಡ್ ಟು ಕೃಷ್ಣ? ವೈ ಕೌ ಇಸ್ ಸೋ ಇಂಪಾರ್ಟೆಂಟ್? ಯಾರು ಹೇಳ್ತೀರಾ? ವೈ ಕೌ ಇಸ್ ಸೋ ಇಂಪಾರ್ಟೆಂಟ್? ಕೃಷ್ಣ ಸಂಬಂಧಪಟ್ಟಿರೋದು ಎಷ್ಟೊಂದು ಇದ್ದಾವೆ. ಸೊ ವೇರ್ ಡಸ್ ಕೃಷ್ಣ ಸ್ಟೇ? ಗೋಲೋಕ ವೃಂದಾವನ್. ಲೋಕ ವೃಂದಾವನ್. ಗೋ ಮೀನ್ಸ್ ಕೌ. ಗೋವರ್ಧನ್, ಕೃಷ್ಣ ಗೋವರ್ಧನ್ ಮಾಡೋರು. ಕೃಷ್ಣ ಹೆಸರು ಗೋಪಾಲ್. ಎಷ್ಟೊಂದು ಇದ್ದಾವೆ. ಸೊ ವೈ ಕೃಷ್ಣ ಇಸ್ ಸೋ ಇಂಪಾರ್ಟೆಂಟ್? ವೈ ಈಸ್ ಸೋ ಲವ್ಸ್ ಕೌ? ಎನಿವನ್ ನೋಸ್? Okay. So the cow is so important because Krishna loves cow. ಇವಾಗ ನಾವು ಕೃಷ್ಣನ ವಾಂಟ್ ಟು ಸ್ಯಾಟಿಸ್ಫೈ ಕೃಷ್ಣ, ನಾವು ಕೌ ಸೇವೆ ಮಾಡಿದ್ರೆ, ಗೋ ಸೇವೆ ಮಾಡಿದ್ರೆ ಕೃಷ್ಣ ಸಂತುಷ್ಟಿ ಆಗ್ತಾನೆ. ಸೊ ಈ ಹಸು ಇಲ್ಲ ಅಂದರೆ ನಾವು ಈ ಹೋಮಗಳು ಇತ್ಯಾದಿ ಪೂಜೆಗಳು ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ನಾವು ಅಭಿಷೇಕ ದೇವರಿಗೆ ಮಾಡಬೇಕಂದ್ರೆ ಜನ್ಮಾಷ್ಟಮಿ ಅವತ್ತು ಪಂಚಗವ್ಯ ಯೂಸ್ ಮಾಡ್ತೀವಿ. ಯಾವ್ದು ಪಂಚಗವ್ಯ? ಹಾಲು, ಮೊಸರು, ತುಪ್ಪ, ಕವ್ಯೂರಿ, ಕೌಡನ್. ಇದು ಇಟ್ಕೊಂಡೆ ನಾವು ಪೂಜೆ ಮಾಡ್ತೀವಿ. ಅದಿಲ್ಲಾಂದರೆ ಪೂಜೆ ಮಾಡೋಕ್ಕಾಗೋದಿಲ್ಲ. ಬ್ರಾಹ್ಮಣರು ಬರ್ತಾರೆ ಯಜ್ಞ ಮಾಡಬೇಕಂದ್ರೆ, ಗೀ ತುಪ್ಪ ಎಲ್ಲ ಇದ್ದರೆ ಯಾರಾದ್ರು ಯಜ್ಞ ಮಾಡ್ತಾರೆ? ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗೋ ರಕ್ಷಣೆದು ತುಂಬ ತುಂಬ ಇಂಪಾರ್ಟೆಂಟು. ನಾವು ಮನೆಗೆ ಹಾಲು ಬರ್ತಾ ಇದೆ ಪ್ಯಾಕೆಟ್ಗಳಲ್ಲಿ, ಆರಾಮಾಗಿ ಕೊಡ್ತೀವಿ. ಬಟ್ ಹಿಂದುಗಡೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಈ ಹಾಲೆಲ್ಲ ಬರ್ತಾ ಇದೆಯಲ್ಲ, ಈ ಹಸುಗಳೆಲ್ಲ ಹಾಲು ಕೊಟ್ಟಾದ್ಮೇಲೆ ಅದು ಏನು ಮಾಡ್ತಾರೆ ಅಂದ್ರೆ ದೇವರಿಗೆ ಗೊತ್ತು. ಯಾರು ನೋಡ್ಕೊಳ್ಳಲ್ಲ. ಮತ್ತು ಇಂಜೆಕ್ಷನ್ ಹಾಕ್ತಾರೆ. ಅವರು ಫ್ರೀಯಾಗಿ ಹೊರಡೋಕ್ಕಾಗಲ್ಲ. ಹಸುಗಳು ಕಟ್ಟಾಕಿರ್ತಾರೆ. ಅಂಥದ್ದು ಹಿಂಸೆ ಮಾಡಿನೇ ಹಾಲು ಬರ್ತಾ ಇದೆ ನನಗೆ. ಬಟ್ ಗೋರಕ್ಷಣೆ ಅದು ತುಂಬ ತುಂಬ ಇಂಪಾರ್ಟೆಂಟು. ಗೋ ಇಲ್ಲಾಂದರೆ ಈ ಸನಾತನ ಧರ್ಮ ಉಳಿಯಲ್ಲ. ಗೋ ರಕ್ಷಣೆ ಇದ್ದರೆ ಮಾತ್ರ ಈ ಸನಾತನ ಧರ್ಮ ಅಥವಾ ನಮ್ಮ ಭಕ್ತಿ ಅನ್ನೋದು ಮುಂದೆ ಉರಿಯುತ್ತೆ. ಏಕೆಂದರೆ
ಈ ಧರ್ಮ ಪ್ರಿನ್ಸಿಪಲ್ ಪ್ರಭುಪಾದ ಏನು ಹೇಳ್ತಾ ಇದ್ದಾರೆ ಈ ಪರ್ಪೋಟ್ಲಲ್ಲಿ, ಹಸು ಇದ್ದರೆ ಮನೆಯಲ್ಲಿ ಒಂದು ವಿರ್ಚ್ಯೂ ಆಗುತ್ತೆ, ಒಳ್ಳೇದಾಗತ್ತೆ, ಆ ಶುಭ ಕಾರ್ಯಗಳಾಗತ್ತೆ. ಮತ್ತು ಧರ್ಮ ಉಳಿಬೇಕು ಅಂದರೆ ಆ ಧರ್ಮ ಹಸು ರೂಪದಲ್ಲಿದೆ. ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಕಲಿಪುರುಷ ಒಂದೊಂದಾಗಿ 4 ಕಾಲುಗಳಿದ್ದಾವೆ. ಸೊ ಈ ಈಸ್ ಕಟ್ಟಿಂಗ್ ಒನ್ ಆಫ್ ದ ಲೆಗ್ಸ್. ಸೊ ಹಸು ಅಳ್ತಾ ಇದೆ, ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆಲ್ಲ ಕಲಿಯುಗದಲ್ಲಿ. ಎಲ್ಲರೂ ಎಕ್ಸ್ಪೋರ್ಟ್ ಮಾಡ್ತಾರೆ. ಇಂಡಿಯಾ ಇಸ್ ದ ಟಾಪ್ ಮೋಸ್ಟ್ ಕಂಟ್ರಿ. ಏನಕ್ಕೆ ಎಕ್ಸ್ಪೋರ್ಟ್ ಮಾಡೋದು? ಬೀಫ್ಲಲ್ಲಿ ಹಸುವನ್ನ ಕೊಂದಾಕಿ ಅದು ಎಕ್ಸ್ಪೋರ್ಟ್ ಮಾಡೋದು ಇಂಡಿಯಾ ನಂಬರ್ 1 ಆಗಿದೆ. ಏನಾಗತ್ತೆ ಈ ರೀತಿ ಮಾಡ್ತಾ ಇದ್ರೆ, ನಾವು ಕಲೆಕ್ಟಿವ್ ಕರ್ಮ ಅಂತ ಕರಿತೀವಿ. ನಾವು ಮಾಡ್ತಾ ಇಲ್ಲ, ಬಟ್ ಆ ಪಾಪ ನಮಗೆ ಬರೋದಿಲ್ಲ ಅಂತ ಅನ್ಕೋಬಾರದು. ಆ ಎಫೆಕ್ಟ್ ನಮಗೂ ಇರುತ್ತೆ. ಯಾವ ಏರಿಯಾದಲ್ಲಿ ಕೌ ಸ್ಲಾಟ್ರ್ ಮಾಡ್ತಾರೋ ಆ ಏರಿಯಾದಲ್ಲಿ ಕೊರೋನಾ ಬರೋದು, ಇಲ್ಲಾಂದರೆ ಸುನಾಮಿ ಬರೋದು, ಈ ಥರ ನ್ಯಾಚುರಲ್ ಕೆಲಾಮಿಟೀಸ್ ಬಂದೇ ಬರುತ್ತೆ. ಅದು ಬಂದರೆ ಒಂದೇ ಒಂದು ಮನೆಗೆ ಯಾರು ಕೊಂದಿದ್ದಾರೆ ಅವ್ರ ಮನೆಗೆ ಮಾತ್ರ ಬರೋದಿಲ್ಲ, ಎಲ್ಲರಿಗೆ ಬರುತ್ತೆ, ನಮಗೆಲ್ಲ ಅಫೆಕ್ಟ್ ಆಗುತ್ತೆ. ಹಾಗಾಗಿ ಒಂದು ಕಲೆಕ್ಟಿವ್ ಎಫೆಕ್ಟ್ ಆಗಿ ನಾವು ಈ ಗೋ ರಕ್ಷಣೆ ಮಾಡಲೇಬೇಕಾಗತ್ತೆ. ಆದಷ್ಟು ನಾವು ಪ್ರಯತ್ನ ಎಷ್ಟಾಗುತ್ತೋ ನಾವು ಅಷ್ಟು ಮಾಡಬೇಕಾಗತ್ತೆ. ಯಾಕಂದರೆ ಈ ಹಾಲು ಕುಡಿದ್ರೆ ಏನಾಗತ್ತೆ, ಹಾಲು ಕುಡಿದ್ರೆ ಒಂದು ದೇಹಕ್ಕೆ ಬಲ ಸಿಗುತ್ತೆ, ಕ್ಯಾಲ್ಸಿಯಂ ಇದೆ, ತುಪ್ಪ ಚೆನ್ನಾಗಿದೆ, ಡಾಕ್ಟರ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ. ಈ ಹಾರ್ಲಿಕ್ಸ್ ಆಗಲಿ ಬೇರೆ ಯಾವ್ದು ಪ್ರಾಡಕ್ಟ್ ಆಗಲಿ ಎಲ್ಲ ಮಿಲ್ಕ್ ಬೇಸ್ಡೇ ಇರುತ್ತೆ. ಮಿಲ್ಕ್ ಪೌಡರ್ನ ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡಿ, ಚಾಕ್ಲೇಟ್ ಫ್ಲೇವರು, ವೆನಿಲಾ ಫ್ಲೇವರ್ ಆ್ಯಡ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಕಂಟೆಂಟ್ ಏನು? ಮಿಲ್ಕ್ ಪ್ರಾಡಕ್ಟೇ. ಡಾಕ್ಟರ್ ಯಾವಾಗಲೂ ಹೇಳ್ತಾರೆ ಮಕ್ಕಳು ಹಾಲು ಕುಡಿಬೇಕು, 1 ಗ್ಲಾಸ್ ಹಾಲು ಕುಡಿಬೇಕು ಅಂತ ಹೇಳ್ತಾರೆ. ಫಿಸಿಕಲ್ ಆಗಿ ಬೋನ್ ಸ್ಟ್ರೆಂತ್ ಆಗಿರಬೇಕು, ನಾವು ಆಕ್ಟಿವ್ ಆಗಿರಬೇಕಂದ್ರೆ ಹಾಲು ಬೇಕೇ ಬೇಕು. ಹಾಲಿಲ್ಲ ಅಂದರೆ ಅದು ಸಬ್ಸ್ಟಿಟ್ಯೂಟೇ ಇಲ್ಲ, ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ಎರಡನೇದು ಪ್ರಭುಪಾದ ಹೇಳ್ತಾ ಇದ್ದಾರೆ, ಮೈಂಡ್, ನಮ್ಮ ಬ್ರೈನಿಗೆ ಅದು ಅಷ್ಟೊಂದು ಒಳ್ಳೇದು ಮಾಡುತ್ತೆ. ಹಾಟ್ ಮಿಲ್ಕ್ ಕುಡಿದ್ರೆ ಡೈರೆಕ್ಟಾಗಿ ಬ್ರೈನಿಗೆ ಹೋಗುತ್ತೆ. ಹಾಗಾಗಿ ಈ ಸ್ಕ್ರಿಪ್ಚರ್ಗಳು ಓದೋದು, ಪಠನ ಮಾಡೋದು, ಈ ಭಗವದ್ಗೀತಾ ಶ್ಲೋಕ ಪಠನ ಮಾಡೋದು ಇವೆಲ್ಲ ಈಸಿ ಆಗುತ್ತೆ. ಯಾಕಂದರೆ ಬಿಸಿ ಹಾಲು ಕುಡಿದ್ರೆ ಅದು ಡೈರೆಕ್ಟಾಗಿ ಬ್ರೈನ್ಗೆ ಹೋಗುತ್ತೆ. ಆ ಬ್ರೈನ್ ಮತ್ತು ಮೆದುಳು ಎಲ್ಲ ಇದೆಲ್ಲ ಅವೆಲ್ಲ ತುಂಬ ಫ್ಯಾಟ್ ಸಿಗುತ್ತೆ. ಹಾಗಾಗಿ ನಾವು ಭಗವದ್ಗೀತಾ ಓದೋದು, ಪಾರಾಯಣ ಮಾಡೋದು ಇವೆಲ್ಲ ಯಾಕಂದರೆ ಮೋಡ್ ಆಫ್ ಗುಡ್ನೆಸ್ ಆಗಿರುತ್ತೆ. ಮೋಡ್ ಆಫ್ ಗುಡ್ನೆಸ್ನಲ್ಲಿ ಇವೆಲ್ಲ ಕಲ್ತ್ಕೋಬೋದು ಈಸಿಯಾಗಿ, ಆರಾಮಾಗಿ. ಹಾಗಾಗಿ ಮಿಲ್ಕ್ ಇಸ್ ಇಂಪಾರ್ಟೆಂಟ್ ಫಾರ್ ಈವನ್ ಸ್ಟಡಿಯಿಂಗ್ ವೇದಾಸ್ ಅಂಡ್ ಸ್ಕ್ರಿಪ್ಚರ್. ನಮ್ಮ ಮೈಂಡ್ಗೆ ಇಂಪಾರ್ಟೆಂಟ್. ಒಂದು ದೇಹಕ್ಕೆ, ಇನ್ನೊಂದು ಮೈಂಡ್ಗೆ, 3 ಆಧ್ಯಾತ್ಮಿಕ. ಹಾಲು ಕುಡಿದ್ರೆ ಏನಾಗುತ್ತೆ, ಅವೆಲ್ಲರೂ ಸಾತ್ವಿಕ ಗುಣದಲ್ಲಿ ಇರ್ತಾರೆ. ಸಾತ್ವಿಕ ಗುಣದಲ್ಲಿ ಏನಿದ್ರೆ ಆವಾಗ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೋದು. ಹಾಗಾಗಿ ಹಸು ಇಲ್ಲ ಅಂದರೆ ದೊಡ್ಡವರುಗಳಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಈಗ ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ ಹಾಲು ಕುಡಿದ್ರೆ ಈ ಡಿಸೀಸ್ ಬರುತ್ತೆ, ಹಾಲು ಕುಡಿಬೇಡಿ ಅಂತ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬಟ್ ಹಾಲಿಂದ ಪ್ರಾಬ್ಲಮ್ ಇಲ್ಲ. ಏನಿಂದ ಪ್ರಾಬ್ಲಮ್, ಆ ಹಸುಗಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅವರು. ಏನೇನೋ ಕೊಟ್ಬಿಡ್ತಾರೆ ತಿನ್ನಕ್ಕೆ, ಮತ್ತು ಇಂಜೆಕ್ಷನ್ ಹಾಕ್ತಾರೆ. ಯಾಕಂದರೆ ಜಾಸ್ತಿ ಸಮಯ ಹಾಲು ಹೆಚ್ಚಾಗಿ ಕುಡಬೇಕು, ಇಲ್ಲಾಂದ್ರೆ ಮಿಷಿನ್ ಹಾಕ್ಬಿಡ್ತಾರೆ ಹಾಲಿಗೆ. ಹಸುಗೆ ಮಿಷಿನ್ ಹಾಕ್ಬಿಡ್ತಾರೆ. ಮ್ಯಾನ್ಯುವಲ್ ಆಗಿ ಅವರು ಮಾಡಲ್ಲ. ಹಾಲು ಕರಿಯೋದು ಮಿಷಿನ್ ಹಾಕ್ಬಿಡ್ತಾರೆ. ಕೆಲವು ಟೈಮ್ ಏನಾಗುತ್ತೆ, ಮಿಲ್ಕ್ ಇರಲ್ಲ, ಬ್ಲಡ್ ಬರುತ್ತೆ, ಆ ಮಿಷಿನ್ ಓಡ್ತಾ ಇರುತ್ತೆ. ಹಸು ಅಷ್ಟು ಶ್ರಮಪಟ್ಟು ನಮಗೆ ಹಾಲು ಬರ್ತಾ ಇದೆ. ನಾವು ಪಾಕೆಟಲ್ಲಿ ಚೆನ್ನಾಗಿ ಮನೆಯಲ್ಲಿ ಯೂಸ್ ಮಾಡ್ತೀವಿ, ಬಟ್ ಹಿಂದುಗಡೆ ಹೋಗಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಶ್ರಮ ಪಡುತ್ತೆ ಆ ಹಸು ಅಂತ. ಆ ತಾಯಿ ಎಲ್ಲರಿಗೆ ಹಾಲು ಕೊಡುತ್ತೆ, ಯಾಕೆ ಎಲ್ಲರೂ ಚೆನ್ನಾಗಿರಲಿ ಅಂತ. ಸೊ ಹಸು ಇಲ್ಲ ಅಂದರೆ ನಮ್ಮದು ಧರ್ಮನೇ ಇಲ್ಲ. 4 ಕಾಲಲ್ಲಿ ನಾವು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಲ್ಲ, ಅದು ಧರ್ಮ ಅನ್ನೋದು ಹಸು ಕಾಲಲ್ಲಿ ಇದ್ದಾವೆ. ಸೊ ಹಾಗಾಗಿ ಧರ್ಮ ಉಳಿಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು, ಒಂದು ಯಜ್ಞ ಮಾಡಬೇಕು. ನಾವು ಯಜ್ಞ ಮಾಡಿಲ್ಲ ಅಂದರೆ ಏನಾಗುತ್ತೆ, ದೇವತೆಗಳೆಲ್ಲ ಖುಷಿ ಆಗಲ್ಲ. ಅವ್ರು ಖುಷಿ ಆಗಲ್ಲ ಅಂದರೆ ಮಳೆ ಬರೋದಿಲ್ಲ, ಬೆಳೆಯಲ್ಲ, ಹಾಗಾಗಿ ಏನು ಸಿಗೋದಿಲ್ಲ. ಹಾಗಾಗಿ ಹಸು ಯಜ್ಞ ಒಂದು ಮಾಡಬೇಕಂದ್ರೆ, ಒಂದು ಪೂಜೆ ಮಾಡಬೇಕಂದ್ರೆ ತುಪ್ಪ ಬೇಕಾಗುತ್ತೆ, ಹಾಲು ಮೊಸರು ಬೇಕಾಗುತ್ತೆ. ಅದಿಲ್ಲದ್ರೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಸೊ ಅಷ್ಟು ಇಂಪಾರ್ಟೆಂಟು ಹಸು ಅನ್ನೋದು, ಅಷ್ಟು ಇಂಪಾರ್ಟೆಂಟು. ಈಗ ಏನು ಮಾಡ್ತಾರೆ ವಿಲೇಜ್ನಲ್ಲಿ ನೋಡಿದ್ರೆ, ಅವ್ರ ಮನೆಯಲ್ಲಿ ಎಷ್ಟು ಸುಂದರವಾಗಿ ಅವರು ಹಾಲು ತುಪ್ಪ ಎಲ್ಲ ಯೂಸ್ ಮಾಡ್ಬೋದು. ಅವ್ರ ಹತ್ರ ಹಸು ಇರುತ್ತೆ, ಬಟ್ ಅವೆಲ್ಲ ಹೋಗಿ ಇನ್ನೊಬ್ರಿಗೆ ಕೊಟ್ಬಿಟ್ಟು ಸೇಲ್ ಮಾಡಿಬಿಟ್ಟು ದುಡ್ಡು ಮಾಡಿ TV ಇವೆಲ್ಲ ಮಾಡ್ತಾ ಇದ್ದಾರೆ. ಸೊ ಇಂಪಾರ್ಟೆಂಟ್ ನಾವೆಲ್ಲರೂ ಆದಷ್ಟು, ನಾವು ಸಿಟಿಲಲ್ಲಿದ್ದೀವಿ ಈಗ, ನಾನು ಸಿಟಿಲಿದ್ದೀನಿ, ನಾನು ಏನು ಮಾಡೋಕ್ಕಾಗೋದಿಲ್ಲ ಈ ಗೌ ರಕ್ಷಣೆಗೆ. ಆದಷ್ಟು ನಮ್ಮ ಕೈಲಾದರೂ ಹೋಗಿ ಸೇವೆ ಮಾಡೋದು,
ಗೋಶಾಲೆಯಲ್ಲಿ ಅಥವಾ ದಾನ ಕೊಡೋದು, ಅಥವಾ ಯಾರೋ ಒಬ್ಬರು ಕೌ ಪ್ರೊಟೆಕ್ಷನ್ ಮಾಡ್ತಾ ಇದ್ದರೆ ಅವ್ರಿಗೆ ಸಹಾಯ ಮಾಡೋದು, ಈ ರೀತಿ ಮಾಡ್ಬೋದು. ಯಾಕಂದರೆ ಇವಾಗ ಪಿತೃಪಕ್ಷ ನಡೀತಾ ಇದೆ. ಈಗ ಪಿತೃಗಳಿಗೆ ಏನು ಮಾಡ್ಬೋದು ಅಂದರೆ, ನಾವೆಲ್ಲ ಪೂಜೆ ಮಾಡ್ತೀವಿ, ಕರ್ಮಕಾಂಡ ಹೋಗಿ ಪೂಜೆ ಮಾಡ್ತೀವಿ, ಪಿಂಡದಾನ ಕೊಡ್ತೀವಿ, ಅದೆಲ್ಲ ಸರಿ. ಬಟ್ ಇಂಪಾರ್ಟೆಂಟ್ ಏನಂದರೆ ಅವ್ರಿಗೆ ವೈಷ್ಣವ ಭೋಜನ, ಭಕ್ತರು ಯಾರಿದ್ದಾರೆ ಅವರಿಗೆ ಭೋಜನ ಕೊಡೋದು, ವಿಷ್ಣು ಪ್ರಸಾದ ಮತ್ತು ಗೋದಾನ, ಗೋ ಸೇವಾ ಮಾಡಿದರೆ ಅದು ಪಿತೃಗಳಿಗೆ ಹೋಗುತ್ತೆ. ಇಲ್ಲಾಂದರೆ ಉಳಿದಿರೋದ್ರಲ್ಲಿ ಯಾವುದು ಪಿತೃಗಳಿಗೆ ಹೋಗಲ್ಲ. ಕರ್ಮಕಾಂಡ ಮಾಡ್ಬೋದು, ಬಟ್ ಅಷ್ಟು ಫಲ ಸಿಗಲ್ಲ. ಪೂರ್ತಿ ಫಲ ಸಿಗಬೇಕಂದ್ರೆ ಇನ್ನೊಬ್ಬರು ಬ್ರಾಹ್ಮಣಕ್ಕೆ ದಾನ ಕೊಡೋದು, ಅನ್ನ ಕೊಡೋದು, ಮತ್ತು ಈ ಗೌದಾನ, ಗೋ ಸೇವಾ ಮಾಡೋದು, ಆ ರೀತಿ ನಾವು ಸೇವೆ ಮಾಡಿದ್ರೆ ನಮ್ಮ ಪಿತೃಗಳಿಗೆ ಒಳ್ಳೆಯದಾಗತ್ತೆ. ಸೊ ಆ ರೀತಿ ಎಷ್ಟೊಂದು ಇಂಪಾರ್ಟೆಂಟ್ ಕೃಷ್ಣ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೃಷ್ಣ ಏನು ಮಾಡ್ತಾನೆ, ಹೋಗಿ ಹಸುವನ್ನ ನೋಡ್ತಾನೆ, ಹಾಲು ಕರೆಯೋದು ಕೆಲಸ. ಕೃಷ್ಣನ ಕೆಲಸ ಏನು, ಹಾಲು ಕರೆಯೋದು ಬೆಳಗ್ಗೆ. ಆಮೇಲೆ 7 o'clock ಆದಮೇಲೆ ಹೋಗ್ತಾನೆ ಫ್ರೆಂಡ್ಸ್ ಜೊತೆ ಆಟಾಡ್ಬಿಟ್ಟು ಮತ್ತೆ 9 ಗಂಟೆಗೆ ಬರ್ತಾರೆ. ಬಂದು ಬ್ರೇಕ್ಫಾಸ್ಟು ತಿಂಡಿ ತಿನ್ಕೊಂಡು ಮತ್ತೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೃಂದಾವನ ಫಾರೆಸ್ಟ್ಗೆ ಹೋಗ್ಬಿಡ್ತಾರೆ. ಮತ್ತೆ ಸಂಜೆ ಬರ್ತಾರೆ, ಮತ್ತೆ ಹಾಲು ಕರೆಯೋದು. ಸಂಜೆ ಬಂದ ತಕ್ಷಣ ಹಾಲು ಕರೆಯೋದು. ಸೊ ಸುಂದರವಾಗಿದೆ ಒಂದು ಕೃಷ್ಣ ಬುಕ್ಲಲ್ಲಿ, ಒಂದು ಸುಂದರವಾದದ್ದು. ಕೃಷ್ಣನು ಒಂದು ಸಾರಿ ಯಶೋಧ ಮಾಯೆ ಸ್ಟೋರಿ ಹೇಳ್ತಾ ಇದ್ದಾರೆ ಕೃಷ್ಣನಿಗೆ. ಚಿಕ್ಕ ಹುಡುಗ ಆಗಿರುವಾಗ ಕೃಷ್ಣನಿಗೆ ಕಥೆ ಹೇಳ್ತಾ ಇದ್ದಾರೆ ತಾಯಿ ಯಶೋಧ. ಏನು, ಇಲ್ಲಿ ನೋಡಿ ಒಂದು ಮಿಲ್ಕ್ ಓಷನ್ ಇದೆ, ಸಮುದ್ರ ಇದೆ, ಅದರಲ್ಲಿ ಮಂದನ ಮಾಡಿಬಿಟ್ಟು ನಿಮಗೆ ಇದು ಸಿಕ್ತು ಅಂತ ಚಂದನ್ ಮಂದನ್ ಸ್ಟೋರಿ ಹೇಳ್ತಾ ಇದ್ದಾರೆ. ಯಾರಿಗೆ, ಯಶೋಧ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಕೃಷ್ಣ ಅವಾಗ ಹೇಳ್ತಾ ಇದ್ದಾನೆ, ಓ ಒಂದು ಸಮುದ್ರ ಪೂರ್ತಿ ಹಾಲಿದ್ರೆ ಎಷ್ಟು ಹಸು ಬೇಕಾಯಿತು ಅಂತ ಕೇಳ್ತಾ ಇದ್ದಾರೆ. ಆ ರೀತಿ ಪ್ರಶ್ನೆ ಕೇಳೋದು. ಕೃಷ್ಣ ಹಸು ಅಂದರೆ ಭಾಳ ಇಷ್ಟ ಆಗುತ್ತೆ. ಒಂದ್ಸಾರಿ ಇಂದ್ರನ ಕತೆ ಗೊತ್ತಿದೆಯಾ ನಿಮಗೆ ಕೃಷ್ಣ ಬುಕ್ಲಲ್ಲಿ? ಕೃಷ್ಣ ಇಂದ್ರ ಏನು ಮಾಡ್ದ, ತಪ್ಪಾದ್ಮೇಲೆ ಯಾರ ಕರ್ಕೊಂಡು ಬಂದ, ಏನಕ್ಕೆ? ತಪ್ಪು ಮಾಡಿದಾನೆ ಇಂದ್ರ ಪೂಜೆ ಮಾಡಿಲ್ಲ. ಕೃಷ್ಣ ಇಂದ್ರ ಪೂಜೆ ಬೇಡ, ಗೋವರ್ಧನ ಪೂಜೆ ಮಾಡಿ ಅಂತ ಹೇಳ್ಬಿಟ್ರು. ಭಾಳ ಕೋಪ ಬಂತು, ಮಳೆ ಸೋರಿತು. ಬಟ್ ಕೊನೆಗೆ ಒಂದು ತಪ್ಪು ಗೊತ್ತಾಯಿತು. ಹಾಗಾಗಿ ಬ್ರಹ್ಮನ ಹತ್ರ ಹೋಗಿ ಇವಾಗ ಏನು ಮಾಡೋದು, ಕೃಷ್ಣ ಭಾಳ ಕೋಪದಲ್ಲಿದ್ದಾನೆ, ನನಗೆ ಏನು ಮಾಡೋದು ಅಂತ ಹೇಳ್ದ. ಸುರಭಿನ ಕರ್ಕೊಂಡು ಹೋಗು, ಸುರಭಿಗೆ ಹಿಂದ್ಗಡೆ ನಿಂತ್ಕೋ, ಫಸ್ಟು ಸುರಭಿ ಕಾಣಿಸ್ಲಿ. ಕೃಷ್ಣ ನೋಡಿದ ತಕ್ಷಣ ಖುಷಿಯಾಗ್ಬಿಡ್ತಾನೆ, ಆಮೇಲೆ ಹೋಗಿ ಸಮರ್ಪಣೆ ಕೇಳು ಅಂತ ಹೇಳ್ತಾನೆ. ಸೊ ಹಾಗಾಗಿ ಸುರಭಿನ ಕರ್ಕೊಂಡು ಬರ್ತಾನೆ ವೃಂದಾವನಿಗೆ. ವೃಂದಾವನ ಕರ್ಕೊಂಡು ಬಂದು ಕೃಷ್ಣನ ಮುಂದೆ ನಿಲ್ಲಿಸ್ತಾನೆ. ಕೃಷ್ಣ ನೋಡಿದ ತಕ್ಷಣ, ಸುರಭಿ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತಾನೆ. ಆಮೇಲೆ ಪ್ರೇಯರ್ಸ್ ಮಾಡ್ತಾರೆ. ಆಮೇಲೆ ಅಭಿಷೇಕ ಆಗುತ್ತೆ ಕೃಷ್ಣನಿಗೆ. ಇಲ್ಲಿ ಗೋವರ್ಧನಲ್ಲಿ ಕೂಡಿಸ್ಬಿಟ್ಟು ಐರಾವತದಿಂದ ಗಂಗಾ ನೀರು ಬರುತ್ತೆ. ಈ ಸುರಭಿಯಿಂದ ಹಾಲು ಸೋರ್ತಾ ಇರುತ್ತೆ. ಆ ಹಾಲನ್ನ ತಗೊಂಡು ಕೃಷ್ಣನಿಗೆ ಅಭಿಷೇಕ ಮಾಡ್ತಾರೆ. ಇವತ್ತು ಅಲ್ಲಿ ಗೋವಿಂದ ಕುಂಡ್ ಅಂತ ಇದೆ. ನೀವೆಲ್ಲ ವೃಂದಾವನ ಹೋಗಿದ್ರೆ, ಗೋವರ್ಧನಲ್ಲಿ ಪರಿಕ್ರಮ ಹೋಗಿದ್ರೆ ಗೋವಿಂದ ಕುಂಡ್ ಅಂತ ಇರುತ್ತೆ. ಗೋವಿಂದ ಕುಂಡ್ ಏನಂದ್ರೆ ಚರಣಾಮೃತ, ಕೃಷ್ಣನ ಸ್ನಾನ ಮಾಡಿ ಹಾಲು ಮತ್ತೆ ಎಲ್ಲ ಅಭಿಷೇಕ ಮಾಡಿ, ಗಂಗಾ ನೀರು ಎಲ್ಲ ಅಭಿಷೇಕ ಮಾಡಿರತಕ್ಕ ತೀರ್ಥ, ಅದು ಗೋವಿಂದ ಕುಂಡ್ ಅಂತ ಇವಾಗಲೂ ಇದೆ. ಸೊ ಹೋಗಿ ನೋಡ್ಬೋದು ಕೃಷ್ಣನಿಗೆ ಹಸು ಅಂದರೆ ಎಷ್ಟು ಪ್ರೀತಿ ಅಂತ. ಇವಾಗ ಕೃಷ್ಣನ ಹತ್ರ ಎಷ್ಟು ಹಸು ಇದೆ ಅಂದರೆ, ನಂದಮಹಾರಾಜ್ ಹತ್ರ 9 ಲಕ್ಷ ಹಸು ಇತ್ತು. ಎಷ್ಟು? ಇವಾಗ ಆ ಹಸು ಎಲ್ಲ ನೀವು ಲೆಕ್ಕ ಮಾಡೋಕ್ಕಾಗಲ್ಲ. 20 ಲೀಟರ್ ಕೊಡುತ್ತೆ, 30 ಲೀಟರ್ ಕೊಡುತ್ತೆ ಅಲ್ಲ. ಯಾವಾಗ ನೀವು ಹಾಲು ಕರೆದ್ರೂ ಹಾಲು ಬರುತ್ತೆ. ಲಿಮಿಟೆಡ್ ಅಂತ ಇಲ್ಲ. ಎಷ್ಟು ಹಾಲು ಬೇಕಂದ್ರೆ ಯಾವ ಟೈಮಲ್ಲಿ ಬೇಕಂದ್ರೆ ಮಾಡ್ಬೋದು, ಹಾಲು ಕರಿಕೋಬೋದು, ಆ ಹಾಲು ಬರುತ್ತೆ. ಅದು ಸ್ಟಾಪೇ ಆಗೋದಿಲ್ಲ. ಅಷ್ಟೊಂದು 9 ಲಕ್ಷ. ಸೊ ಒಂದ್ಸರಿ ನಾನು ಪರಿಕ್ರಮ ಹೋಗಿದ್ರೆ ಭಕ್ತರೆಲ್ಲ ತೋರಿಸಿದ್ರು. ಅಲ್ಲಿ ನೋಡಿ ದೊಡ್ಡ ಪಾಂಡ್ ಕಾಣಿಸ್ತಾ ಇದೆ. ದೊಡ್ಡ ಪಾಂಡ್ ಅಂತ ಇತ್ತು, ಲೇಕ್ ಅಂತ ಇತ್ತು, ದೊಡ್ಡ ಲೇಕ್ ಇತ್ತು. ನೋಡಿ ಅಲ್ಲಿ ಹಾಲು, ಅಷ್ಟು ಹಾಲು ಇರುತ್ತೆ. ಆ ಲೇಕ್ನಲ್ಲಿ ತುಂಬಿಸ್ತಾರೆ. ಏನು ಹಾಲು ಆ ಲೇಕ್ನಲ್ಲಿ ತುಂಬಿಸ್ತಾರೆ. ಮತ್ತೆ ಅದನ್ನು ಮಜ್ಜಿಗೆ ಮಾಡ್ತಾರೆ. ಮಜ್ಜಿಗೆಯಿಂದ ನಾವು ಮತ್ತೆ ಬೆಣ್ಣೆ ಕಟ್ತೀವಿ. ಬೆಣ್ಣೆಯಿಂದ ಗೀ ಬರುತ್ತೆ. ಇವಾಗ ಏನೆಲ್ಲ ಅಡಲ್ಟ್ರೇಟ್ ಆಗಿದೆ. ಇವಾಗ ಮಿಲ್ಕಿಂದ ಕ್ರೀಮ್ ತೆಗೆದುಬಿಟ್ಟು ಆ ಕ್ರೀಮಿಂದ ನಾವು ಡೈರೆಕ್ಟಾಗಿ ತುಪ್ಪನ ಮಾಡ್ತೀವಿ. ಆ ಥರ ಮಾಡಬಾರ್ದು. ಹಾಲಿಂದ ಮೊಸರು ಆಗಬೇಕು, ಮೊಸರಿಂದ ಮತ್ತು ಮಜ್ಜಿಗೆಯಿಂದ ನಾವು ಬೆಣ್ಣೆ ತೆಗಿಬೇಕು, ಬೆಣ್ಣೆಯಿಂದ ಗೀ ಮಾಡಿದ್ರೆ ಒಳ್ಳೇದಾಗತ್ತೆ. ಇವೆಲ್ಲ ಶಾರ್ಟ್ಕಟ್. ಇವಾಗ ಎಲ್ಲ ಡೈರೆಕ್ಟಾಗಿ ಮಿಲ್ಕಿಂದ ಫ್ಯಾಟ್ ತೆಗೆದುಬಿಟ್ಟು ಆ ಫ್ಯಾಟಿಂದ ತುಪ್ಪ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಷ್ಟೊಂದು ಪ್ರಾಬ್ಲಮ್ ಬರ್ತಾ ಇದೆ. ಸೊ
ಇದು ಬಗ್ಗೆ ಒಂದು ವರ್ಣನೆ ಕೊಟ್ಟಿದ್ದಾರೆ ಸುಂದರವಾಗಿ ಕೃಷ್ಣ ಬುಕ್ಲಲ್ಲಿ. ಕೃಷ್ಣನ ಹತ್ರ ಈ 9 ಲಕ್ಷ ಹಸು ಇತ್ತಲ್ಲ, ಒಂದು ಕಲರಲ್ಲಿ ಇತ್ತು. ಯಾವ್ದು ಕಲರು ಯಾರು ಗೊತ್ತಿದೆಯಾ? ಯಾವ ಕಲರಲ್ಲಿ ಇರುತ್ತೆ ಹಸು? ಯಾವ ಕಲರ್ ನೋಡಿದ್ದೀರಾ ನೀವೆಲ್ಲ? ವೈಟು, ಆಮೇಲೆ ಬ್ಲ್ಯಾಕು, ಓಕೆ, ಆಮೇಲೆ ಬ್ರೌನ್, ಓಕೆ, ಆಮೇಲೆ 4 ರೀತಿ ಇರುತ್ತೆ ಕಲರ್. 4 ಕಲರ್ ಇರುತ್ತೆ ಕೃಷ್ಣನ ಹತ್ರ ಹಸು. 4 ಕಲರ್ ಇರುತ್ತೆ. ಒಂದು ವೈಟ್, ಎರಡನೇದು ರೆಡ್ ಕಲರ್, ಮೂರನೇದು ಬ್ಲ್ಯಾಕ್ ಕಲರ್, 4ನೇದು ಯೆಲ್ಲೋ. ಈ 4 ರೀತಿ ಇತ್ತು. ಸೊ ಈ 4 ಕಲರ್ ಇದೆಯಲ್ಲ, ಅದು ಗುಂಪು ಮಾಡ್ತಾನೆ. 9 ಲಕ್ಷ ಹಸುವನ್ನ 4 ರೀತಿ ಕ್ಯಾಟಗರೈಸ್ ಮಾಡ್ಬೋದು. ಒಂದು ಬಿಳಿ ಬಣ್ಣ ಇರೋದು ಹಸು ಎಲ್ಲ ಒಂದು ಕ್ಯಾಟಗರಿ, ಕೆಂಪು ಎಲ್ಲ ಒಂದು ಕ್ಯಾಟಗರಿ, ಮತ್ತೆ ಬ್ಲ್ಯಾಕ್ ಎಲ್ಲ ಒಂದು ಕ್ಯಾಟಗರಿ, ಮತ್ತೆ ಯೆಲ್ಲೋ ಇರೋದೆಲ್ಲ ಒಂದು ಕ್ಯಾಟಗರಿ. ಈ ಹಸುನ 9 ಲಕ್ಷ ಹಸುವನ್ನ ಈ 4 ರೀತಿ ಕ್ಯಾಟಗರಿ ಮಾಡ್ಬೋದು. ಅದರಲ್ಲಿ ವೈಟ್ಲಲ್ಲಿ 25 ಸಬ್ ಡಿವಿಷನ್ ಇರುತ್ತೆ, 25 ಡಿವಿಷನ್ ಇರುತ್ತೆ, 25 ಗುಂಪು ಮಾಡ್ತಾನೆ. 9 ಲಕ್ಷ ಮೊದಲೇ 4 ಕಲರ್ ಆಗಿ ಭಾಗ ಮಾಡ್ತಾರೆ. ಒಂದು ಕಲರ್ನಲ್ಲಿ 25 ಗುಂಪು ಇರುತ್ತೆ. ಅದಕ್ಕೆ ಒಂದು ಹೆಡ್ ಇರುತ್ತೆ. ಸೊ ಈ ಥರ 25 ಅಂದರೆ 100 ಗುಂಪಾಗುತ್ತೆ. ಮತ್ತೆ ಒಂದು ಎಕ್ಸ್ಟ್ರಾ 108 ಕೃಷ್ಣನ್ ಮಣಿ ಇಟ್ಟಿರ್ತಾರೆ. ನಮ್ಮ ಹತ್ರ 108 ಜಪ ಮಾಡ್ತಾ ಇದೀವಲ್ಲ, ಎಷ್ಟು ಜನ ಜಪ ಮಾಡ್ತಾ ಇದ್ದೀರಾ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ. ಕೃಷ್ಣ ಹತ್ರ ಜಪ ಮಣಿ ಇತ್ತು 108. ಏನಕ್ಕೆ ಗೊತ್ತಾ? ಈ 108 ಗುಂಪನ್ನು ನೋಡ್ಕೊಳ್ಳೋಕ್ಕೆ. 9 ಲಕ್ಷ ಹಸುವನ್ನ 4 ಕಲರ್ ಮಾಡ್ತಾರೆ. ಆ 4 ಕಲರಲ್ಲಿ ಒಂದೊಂದು ಕಲರ್ನಲ್ಲಿ 25 ಗುಂಪು, ಪ್ಲಸ್ ಎಕ್ಸ್ಟ್ರಾ ಸ್ಪೆಷಲ್ 8 ಗುಂಪು ಇತ್ತು. ಕೆಲವೆಲ್ಲ ನಂದಿಮುಖಿ ಅಂದರೆ ಮೃದಂಗ ಮುಖಿ ಅಂತ ಹೇಳ್ತಾರೆ. ಮೃದಂಗ ಮುಖಿ ಅಂದರೆ ಮೃದಂಗ ಮುಖ ಹೇಗಿರುತ್ತೆ ಹಂಗಿರುತ್ತೆ. ನಂದಿಮುಖಿ ಆ ಥರ ಡಿಫ್ರೆಂಟ್ ಇರುತ್ತೆ. ಸೊ ಡಿಫ್ರೆಂಟ್ ಹೆಸುಗಳಿರುತ್ತೆ. ಹಸುಗಳಿಗೆ ಒಂದು 9 ಲಕ್ಷ ಹಸುವಿಗೆ ಕರುವಿಗೆ ಒಂದು ಹೆಸರು ಇಟ್ಟಿರುತ್ತಾರೆ ಕೃಷ್ಣ. ಎಲ್ಲ 9 ಲಕ್ಷ ಹಸು ಕರು ಹೆಸರು ಗೊತ್ತಾಗಿರುತ್ತೆ. ತೇರ್ ಕಡಂಬ ಅಂತ ಇದೆ. ಬೃಂದಾವನಕ್ಕೆ ಎಷ್ಟು ಜನ ಹೋಗಿದ್ದೀರಾ? ತೇರ್ ಕಡಂಬಕ್ಕೆ ಹೋಗಿದ್ದೀರಾ? ಸೊ ಅಲ್ಲಿ ಹೇಳ್ತಾರೆ, ಕೃಷ್ಣ ಸಂಜೆ ಆದಮೇಲೆ ಏನು ಮಾಡ್ತಾರೆ, ಎಲ್ಲ ಹಸುವನ್ನ ಕರ್ಕೊಂಡು ವಾಪಸ್ ಬರ್ತಾರೆ. ಅವಾಗ ಏನು ಮಾಡ್ತಾರೆ, ಒಂದು ಕಡಂಬ ಟ್ರೀ ಆದಮೇಲೆ ಹತ್ಬಿಟ್ಟು ಕುಳಲು ಬಾರಿಸ್ತಾರೆ. ಏನಂದರೆ ಆ ಗುಂಪು ಇದೆಯಲ್ಲ 108 ಗುಂಪು, ಆ ಗ್ರೂಪ್ ಹೆಡ್ ಫೋನ್ ಕರೀತಾರೆ. ಓ ಈ ಗುಂಪು ಬನ್ನಿ, ಕೆಂಪು ಗುಂಪಲ್ಲಿ ಈ ಗುಂಪು, ಫಸ್ಟ್ ಗ್ರೂಪ್ ಬನ್ನಿ, ಸೆಕೆಂಡ್ ಗ್ರೂಪ್ ಬನ್ನಿ ಅಂತ ಅವರು ಕುಳಲು ಬಾರಿಸ್ತಾ ಇರ್ತಾರೆ. ಹಸುಗಳಿಗೆಲ್ಲ ಕೇಳುತ್ತೆ. ಹೇಳಿದ ತಕ್ಷಣ ಅವೆಲ್ಲ ಹೊರಡೋಡಿ ಬಿಡುತ್ತೆ. ಹಾಗಾಗಿ 108 ಗುಂಪನ್ನ ಕರೀತಾರೆ. ಸಂಜೆ ಮನೆ ವಾಪಸ್ ಬರೋದು ಮುಂಚೆ ಆ ತೇರ್ ಕಡಂಬದಲ್ಲಿ ನಿಂತ್ಕೊಂಡು ಎಲ್ಲ ಹಸುವನ್ನ ಕರೀತಾರೆ. ಕೆಲವು ಹಸು ಏನು ಮಾಡುತ್ತೆ, ಬರೋದಿಲ್ಲ. ಆ ಗುಂಪಲ್ಲಿ ಮಿಸ್ ಆಗಿರುತ್ತೆ, ಎಲ್ಲೇ ಹೋಗಿರುತ್ತೆ. ಕೃಷ್ಣ ಸ್ಪೆಸಿಫಿಕ್ ಆಗಿ ಹೆಸರು ಹೇಳಿಬಿಟ್ಟು ಆ ಗುಂಪಲ್ಲಿ ಯಾವ್ದು ಮಿಸ್ ಆಗಿದೋ ಆ ಹಸುವನ್ನ ಕರೀತಾರೆ. ಎಲ್ಲ ಹಸುಗಳು ಬರುತ್ತೆ, ಒಂದು ಖುಷಿಯಾಗಿ ಕೃಷ್ಣನ ಲಿಕ್ ಮಾಡುತ್ತೆ, ಫೇಸು ಲೆಗ್ ಎಲ್ಲ ಲಿಕ್ ಮಾಡುತ್ತೆ. ಆಮೇಲೆ ಎಲ್ಲ ಕರ್ಕೊಂಡು ಕೃಷ್ಣ ಬರ್ತಾ ಇದ್ದಾನೆ. ಸೊ ಅಷ್ಟು ಪ್ರೀತಿ, ಹಸು ಅಂದರೆ ಅಷ್ಟು ಪ್ರೀತಿ. ಇಂದಿನ ಯುಗದಲ್ಲಿ ಒಂದು ಯಜ್ಞ ಮಾಡಿದ್ರೆ ಹಸುನ ಪ್ರೊಟೆಕ್ಟ್ ಮಾಡಬೇಕು. ಮಹಾಭಾರತದಲ್ಲಿ ಎಷ್ಟೊಂದು ನೋಡಿದ್ದೀವಿ. ಒಂದು ರಾಜ ಇನ್ನೊಂದು ಕಡೆ ಹೋಗಿ ಅವನು ಸೋಲಿಸ್ಬೇಕಂದ್ರೆ ಏನು ಮಾಡಬೇಕು, ಅವನ ಹತ್ರ ಇರೋ ಹಸು ಎಲ್ಲ ಕರ್ಕೊಂಡು ಬಂದುಬಿಟ್ರೆ ಅವನು ಸೋಲಿಸಿದ್ದಾನೆ ಅಂತ ಅರ್ಥ. ಹಾಗಾಗಿ ಎಲ್ಲ ರಾಜಗಳು ಪ್ರೊಟೆಕ್ಟ್ ಮಾಡ್ತಾರೆ. ಬ್ರಾಹ್ಮಣ, ಇವತ್ತು ನಾವು ಒಂದು ಶ್ಲೋಕ ಹೇಳಿದ್ವಿ, ಓ ಬ್ರಾಹ್ಮಣ ಹಿತಾಯ ಚ ಜಗತ್ತಿತ್ತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ತುಂಬ ಪ್ರೀತಿ. ಗೋ ಬ್ರಾಹ್ಮಣ, ಒಂದು ಹಸು, ಎರಡನೇದು ಬ್ರಾಹ್ಮಣರು, ಅವರ ರಕ್ಷಣೆ ಇರಲೇಬೇಕು. ಎಲ್ಲಿ ಯಾವುದು ರಕ್ಷಣೆ, ಗೋ ಮತ್ತು ಬ್ರಾಹ್ಮಣದ ರಕ್ಷಣೆ ಇಲ್ವೋ ಅಲ್ಲಿ ಧರ್ಮ ಅಂತದ್ದು ಉಳಿಯಲ್ಲ. ಧರ್ಮ ಅಂತ ಇಲ್ಲ ಅಂದರೆ ಮತ್ತೆ ಈ ಜೀವನ ವ್ಯರ್ಥ ಆಗತ್ತೆ. ಈ ಜೀವನನೇ ಇಲ್ಲ. ಹಸು ಅಷ್ಟು ಇಂಪಾರ್ಟೆಂಟು. ಹಸು ಇಲ್ಲಾಂದರೆ ಈ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಸೊ ಆ ರೀತಿ ತೇರ್ ಕಡಂಬದಲ್ಲಿ ಏನು ಮಾಡ್ತಾನೆ ಕೃಷ್ಣ, ಎಲ್ಲ ಹಸು ಹೆಸರು ಕರೀತಾನೆ. ಆ ಗುಂಪು ಬರುತ್ತೆ. ಆ ಗುಂಪಲ್ಲಿ ಯಾರು ಮಿಸ್ ಆಗಿದ್ದಾರೆ ಸ್ಪೆಸಿಫಿಕ್ ಆಗಿ ಹೆಸರು ಹೇಳ್ಬಿಟ್ಟು ಕರೀತಾನೆ, ಆ ಹಸು ಬಂದ್ಬಿಡುತ್ತೆ. ಸೊ ಈ ಪಾಸ್ಟ್ ಟೈಮ್ಸ್ ಇವಾಗಲೂ ನಡೀತಾ ಇದೆ. ತೇರ್ ಕಡಂಬದಲ್ಲಿ ಹೋಗಿ ನೋಡ್ಬೋದು, ಕೃಷ್ಣ ಈ ಲೀಲೆಗಳು ಮಾಡ್ತಾ ಇರ್ತಾನೆ. ಸೊ ಆಮೇಲೆ ಇನ್ನೊಂದು ಕಥೆ ಇದೆ.
ಸೊ ಇವಾಗ ನಿಮ್ಮೆಲ್ಲ ಜಮಾದಾಗ್ನಿ ಕತೆ ಗೊತ್ತಿರ್ಬೋದು. ಜಮಾದಾಗ್ನಿ ಗೊತ್ತಾ? ಯಾರು ಜಮಾದಾಗ್ನಿ? ಅವ್ರ ಹತ್ರ ಏನು ಹಸು ಇತ್ತು ಜಮಾದಾಗ್ನಿ ಹತ್ರ? ಕರೆಕ್ಟ್, ಕಾಮಧೇನು. ಸೊ ಕಾಮಧೇನು ಹಸು ಇತ್ತು, ಆ ಹಸು ಎಲ್ಲ ಕೊಡುತ್ತೆ. ಸೊ ಹಾಗಾಗಿ ಅವರೆಲ್ಲ ಬಂದು ಅವರೆಲ್ಲ ತೊಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರು ಸಾಯಿಸ್ತಾರೆ. ಪರಶುರಾಮ ಹೋಗಿ ಕೋಪ ಬರುತ್ತೆ, ಅವ್ರ ತಂದೆನೇ ಸಾಯಿಸಿರ್ತಾರೆ, ಹಸುವನ್ನು ತೊಗೊಂಡು ಹೋಗಿರ್ತಾರೆ ಕಾಮಧೇನುನ, ಅದು ಮತ್ತೆ ಸಾಯಕ್ಕೆ ಅವರೆಲ್ಲರೂ ಸಾಯಿಸ್ತಾರೆ. ಅದೊಂದು ಕಥೆ ಇದೆ. ಮತ್ತು ವಿಶ್ವಾಮಿತ್ರ ವಶಿಷ್ಠನ ಹತ್ರ ಒಂದು ಹಸು ಇತ್ತು. ಯಾವುದು ಹೆಸರು? ವಶಿಷ್ಠನ ವಿಶ್ವಾಮಿತ್ರ ಇತ್ತು. ವಿಶ್ವಾಮಿತ್ರ ಕೇಳಿದ ವಶಿಷ್ಠನ ಹತ್ರ, ನಿನ್ನ ಹತ್ರ ಈ ಹಸು ಇದೆಲ್ಲ ಕೊಟ್ಬಿಡು ಅಂತ. ಅದಕ್ಕೆ ನಂದಿನಿ ಅಂತ ಹೆಸರು. ನಾವೆಲ್ಲ ನಂದಿನಿ ಹಾಲು ಕೊಡ್ತಾ ಇದೀವಲ್ಲ, ನಂದಿನಿ ಅಂತ ಹೆಸರು. ಸುರಭಿ ಅನ್ನೋದು ಗೋಲಕ ವೃಂದಾವನಲ್ಲಿ ಇರುತ್ತೆ. ಸುರಭಿ ಅಭಿ ಪಾಲಯ ಅಂತ ನಾವು ಬ್ರಹ್ಮ ಸಂಹಿತೆಯಲ್ಲಿ ಹಾಡ್ತೀವಿ. ಆ ಹಸು ಸುರಭಿ ಅನ್ನೋದು ನಿಮ್ಮ ವಿಶ್ ಫುಲ್ಫಿಲ್ಲಿಂಗ್ ಅಂತ ಹೇಳ್ತೀವಿ. ಏನೋ ನಿಮ್ಗೆ ಏನು ಇಚ್ಛೆ ಆದ್ರೂ ಕೊಡುತ್ತೆ, ನಿಮ್ಗೆ ಏನು ಕೇಳಿದ್ರೂ ಕೊಡುತ್ತೆ, ಏನು ಬೇಕಂದ್ರೆ ಮಾಡ್ಕೋಬೋದು. ಅಷ್ಟು ಹಸುಗಳು ಸ್ಟೋರಿಗಳು ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್, ಇದು ಹಸು ತುಂಬ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಕಥೆ ನನಗೆ, ಈ ಒಂದ್ಸಾರಿ ಕೃಷ್ಣ ಏನು ಮಾಡ್ತಾನೆ, ಬಲರಾಮ್ ಹತ್ರ ಮಾತಾಡ್ತಾ ಇರ್ತಾನೆ. ಫ್ರೆಂಡ್ಸ್ ಮಾತಾಡ್ತಾ ಇರ್ತಾರೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಅವಾಗ ಬಲರಾಮ್ ಹೇಳ್ತಾನೆ, ನೋಡಿ ಕೃಷ್ಣ, ನೀ ಎಲ್ಲ ಸರಿ, ನೀವೆಲ್ಲ ಈ ಇಡೀ ಪ್ರಪಂಚನ ಮೇಂಟೈನ್ ಮಾಡಿದ್ಯಾ, ಸೃಷ್ಟಿ ಮಾಡಿದ್ಯಾ, ಬಟ್ ಒಂದು ವ್ಯಕ್ತಿಗೆ ಮಾತ್ರ ನೀವು ಯಾವತ್ತೂ ಏನು ಹೇಳೋದು, ಕಂಟ್ರೋಲ್ ಆಗಿ ನೀವು ನಿನ್ನ ಕಂಟ್ರೋಲ್ ಮಾಡೋಕ್ಕೆ ಒಬ್ರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಕೃಷ್ಣ ಹೇಳ್ತಾನೆ, ಇಲ್ಲ ಸಾಧ್ಯನೇ ಇಲ್ಲ, ನಾನೇ ಅಗಮ್ ಸರ್ವಸ್ಯ ಪ್ರಭು, ನಾನು ಎಲ್ಲ ಸೃಷ್ಟಿ ಮಾಡಿದ್ದೀನಿ, ನಾನು ಕಂಟ್ರೋಲ್ ಮಾಡೋರು ಯಾರಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲೆಲ್ಲ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ನೀವು ನೋಡಿದ ತಕ್ಷಣ ನೀನು ಕಂಟ್ರೋಲಲ್ಲೇ ಇರೋದಿಲ್ಲ ಅಂತ ಬಲರಾಮ್ ಚೀಟ್ ಮಾಡ್ತಾ ಇರ್ತಾರೆ. ಅವ್ರು ಸುಮ್ಮನೆ ಅವ್ರನ್ನ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ, ಇಲ್ಲೆಲ್ಲ ಒಂದು ಬಿಟ್ಟಿಡೋಣ, ಏನು ನೀವು ಯಾರಂತ ಹೇಳೋ ಆ ವ್ಯಕ್ತಿ, ನಾನು ಕಂಟ್ರೋಲ್ ಆಗಿ ಇದ್ದು ತೋರಿಸ್ತೀನಿ, ಆಮೇಲೆ ನಾವು ಮಾತಾಡೋಣ ಅಂತ ಒಂದು ಸುಮ್ಮನೆ ಅವರು ಮಾತಾಡ್ತಾ ಇರ್ತಾರೆ. ಆಗ ಬಲರಾಮ್ ಹೇಳ್ತಾ ಇದ್ದಾರೆ, ಶ್ರೀಮತಿ ರಾಧಾರಾಣಿ ಅಂತ ಇರ್ತಾರೆ, ಅವ್ರು ಬಂದರೆ ನೀವು ನಿನ್ನ ಕಂಟ್ರೋಲಲ್ಲೇ ಇರೋದಿಲ್ಲ, ನೀವು ಏನು ಮಾಡ್ತೀಯ ಅಂತ ನಿನಗೆ ಗೊತ್ತಾಗಲ್ಲ, ಅವ್ರು ನೋಡಿದ್ರೆ ಅಷ್ಟು ಆಕರ್ಷಣೆ ಇದೆ ನಿಮ್ಮ ಹತ್ರ ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಕೃಷ್ಣ ಏನು ಮಾಡೋದು, ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಇಲ್ಲೆಲ್ಲ ನಾನು ಆಕರ್ಷಣೆ ಆಗೋದಿಲ್ಲ ರಾಧಾರಾಣಿಗೆ, ಒಂದು ಕೆಲಸ ಮಾಡೋಣ, ನಾಳೆ ರಾಧಾರಾಣಿ ಈ ಕಡೆ ಸಂಜೆ 5 ಗಂಟೆಗೆ ಹೋಗ್ತಾರೆ, ನಾನು ಹಾಲು ಕರಿತಾ ಇರ್ತೀನಿ, ಆ ಟೈಮ್ನಲ್ಲಿ ನಾನು ಪರ್ಫೆಕ್ಟಾಗಿ ಹಾಲು ಕರೆದುಬಿಟ್ರೆ ನೀನು ಗೆಲ್ಲಿಸಿದೀಯ ಅಂತ ಒಪ್ಕೊಂತೀನಿ ಅಂತ ಬಲರಾಮ್ ಹೇಳ್ತಾರೆ. ಸೊ ಏನು ಬೆಟ್ಟು, ಕೃಷ್ಣ ಸಂಜೆ 6 ಗಂಟೆಗೆ ಹಾಲು ಕರಿತಾ ಇರುವಾಗ ರಾಧಾರಾಣಿ ಆ ಕಡೆ ಕ್ರಾಸ್ ಮಾಡಿ ಹೋಗ್ತಾರೆ, ಕಂಟ್ರೋಲ್ ಆಗಿ ಹಾಲು ಕರಿಬೇಕು, ಬರೀ ಏನು ಮಾಡಬಾರ್ದು, ಫುಲ್ ಕಂಟ್ರೋಲಲ್ಲಿ ಇರಬೇಕು ಕೃಷ್ಣ. ಇದು ಒಂದು ಬೆಟ್ಟು. ಸೊ ಏನಾಗುತ್ತೆ, ನೆಕ್ಸ್ಟ್ ಡೇ ಕೃಷ್ಣ ಎದ್ದ ತಕ್ಷಣ ಕಂಟ್ರೋಲ್ ಆಗಿರಬೇಕು, ಇವತ್ತು ಗೆಲ್ಲಿಸಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಸಂಜೆ 5 ಗಂಟೆ 6 ಗಂಟೆ ಆಗುತ್ತೆ, ಎಲ್ಲ ಗೋಪೀಸ್ ಎಲ್ಲ ಬಂದಿರ್ತಾರೆ, ಅವರೆಲ್ಲ ನೋಡ್ತಾ ಇದ್ದಾರೆ ಕೃಷ್ಣ ಹೇಗೆ ಹಾಲು ಕರೀತಾನೆ, ಇವಾಗ ರಾಧಾರಾಣಿ ಹೋಗ್ತಾರೆ ಅಂತ ಸಮಯ ಬರ್ತಾ ಇದೆ. 5:30 ಆದಮೇಲೆ ರಾಧಾರಾಣಿ ಬರ್ತಾ ಇದ್ದಾರೆ, ಅವ್ರ ಗೆಜ್ಜೆಗಳು ಸೌಂಡ್ ಬರ್ತಾ ಇದೆ, ಜಿಲ್ ಅಂತ. ಸೊ ಕೃಷ್ಣ ಕೇಳಿದ ತಕ್ಷಣ ಹಾರ್ಟ್ ಮೆಲ್ಟ್ ಆಗಿದೆ, ಆಲ್ರೆಡಿ ಅರ್ಧ ಹೋಗಿದೆ ಕೃಷ್ಣನಿಗೆ. ರಾಧಾರಾಣಿ ಬರ್ತಾ ಇದ್ದಾರಲ್ಲ, ನಾನು ಕಂಟ್ರೋಲ್ ಆಗಿರ್ಬೇಕಂದ್ರೆ ಕಣ್ಣೆಲ್ಲ ಮುಚ್ಕೊಂಡು ನೋಡೇಬಾರ್ದು ರಾಧಾರಾಣಿ, ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಗೊತ್ತಿಲ್ಲ ಅಂದರೆ ಹಸು ಹತ್ರ ಕೂತ್ಕೊಂಡು ಹಾಲು ಕರಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ರಾಧಾರಾಣಿ ಬರ್ತಾರೆ, ಹತ್ರ ಬರ್ತಾರೆ, ಬಂದು ಕ್ರಾಸ್ ಮಾಡಿ ಹೋಗ್ಬಿಡ್ತಾರೆ. ಸೊ ಕೃಷ್ಣ ಅಂದ್ಕೊಂಡಿದ್ದಾನೆ, ನಾನು ಫುಲ್ ಕಂಟ್ರೋಲ್ ಆಗಿದ್ದೀನಿ ಅಂತ ಅಂದ್ಕೊಂಡಿರ್ತಾನೆ. ಸೊ ಆಮೇಲೆ ಏನಾಗುತ್ತೆ, ಆಮೇಲೆ ರಾಧಾರಾಣಿ ಹೋದ್ಮೇಲೆ ಕೃಷ್ಣ ಕಣ್ ತೆಗೆದುಬಿಟ್ಟು ನೋಡ್ತಾ ಇದ್ದಾನೆ, ಎಲ್ಲರೂ ನಗ್ತಾ ಇದ್ದಾರೆ, ಬಲರಾಮ ಹಾ ಅಂತ ನಗ್ತಾ ಇದ್ದಾರೆ, ಗೋಪೀಸ್ ಎಲ್ಲ ನಗ್ತಾ ಇದ್ದಾರೆ. ಕೃಷ್ಣ ಕೇಳ್ತಾ ಇದ್ದಾನೆ, ಏನು ನಾನು ಫುಲ್ ಕಂಟ್ರೋಲ್ ಆಗಿ ಇವಾಗ ಹಾಲು ಕರೆದಿದ್ದೀನಲ್ಲ, ನಾನು ಮಾಡಿದ್ದೀನಲ್ಲ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬಲರಾಮ್ ಹೇಳ್ತಾರೆ, ನೀವು ಕರೆದಿರೋದು ಹಸು ಇಲ್ಲ, ಬುಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವನಿಗೆ ಟೆನ್ಷನಲ್ಲಿ ಯಾವುದು ಕರಿಬೇಕಂತ ಗೊತ್ತಿಲ್ಲ, ಅವ್ನು ಬುಲ್ ತೊಗೊಂಡು ಹಾಲು ಕರೀತಾರೆ. ಸೊ ಹಾಗಾಗಿ ಇದು ಇಷ್ಟು ಘಟನೆ, ಕೃಷ್ಣ ಪ್ರೀತಿ, ಹಸುವಿಂದ ಅಷ್ಟು ಪ್ರೀತಿ. ಸ್ವಯಂವಾಗಿ ಹೋಗಿ 9 ಲಕ್ಷ ಹಸುವಿಗೆ ಹಾಲು ಕರೀತಾನೆ, ಇಲ್ಲಾಂದರೆ ಹಾಲು ಕೊಡೋದಿಲ್ಲ. ಹಸುಗಳು ಪ್ರತಿನಿತ್ಯ ಕೃಷ್ಣ ಹೋಗಿ ಸ್ವಯಂವಾಗಿ ಎಲ್ಲ ಹಸುವನ್ನ ಕರ್ಕೊಂಡು ಬಂದು ಹಾಲು ಕರಿಬೇಕು, ಇಲ್ಲಾಂದರೆ ಹಾಲು ಕೊಡೋದಿಲ್ಲ ಹಸುಗಳು.
ಸೊ ಆ ನಿತ್ಯ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಕೃಷ್ಣ ನಿತ್ಯ ಮಾಡ್ತಾ ಇದ್ದಾನೆ ಈ ಕೆಲಸ. ಗೋಪ ಈಸ್ ಗೋಪ. ಸೊ ಹಾಗಾಗಿ ನಾವು ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಬೇಕು. ಏನು ಈ ಗೋರಕ್ಷಣೆ ಮಾಡೋಕ್ಕೆ. ಇನ್ನೊಬ್ಬರಿಗೆ ಹೇಳ್ಕೊಡ್ಬೋದು, ನೋಡಿ ಗೋ ಹತ್ಯೆ ಮಾಡಬೇಡಿ, ಯಾರಾದ್ರು ಬೀಫ್ ತಿಂದರೆ ಅಟ್ಲೀಸ್ಟ್ ನೀವು ಗೋ ಮಾಂಸ ಬಿಟ್ಟು ಬೇರೆ ಉಳಿದಿರೋದು ಏನೋ ಮಾಡ್ಕೊಳ್ಳಿ, ಬಟ್ ಗೋ ಅದು ಮಾಡಬಾರ್ದು. ಇವೆಲ್ಲ ನಾವು ಹೇಳಬೇಕು. ಯಾಕಂದರೆ ನಾವು ಹೇಳಲಿಲ್ಲ ಅಂದರೆ ಈ ಪ್ರಾಬ್ಲಮ್ ನಮಗೂ ಬರುತ್ತೆ. ಎಲ್ಲಿ ಸ್ಲಾಟರ್ ಹೌಸ್ ನಡೀತಾ ಇದೆಯೋ ಒಂದೊಂದು ರೋಮ ಇದೆಯಲ್ಲ, ಒಂದೊಂದು ರೋಮ ಹಸುವುದು, ಅಷ್ಟಕ್ಕೆ ನಾವು ಉತ್ತರ ಕೊಡಬೇಕಾಗತ್ತೆ. ಅಷ್ಟು ದಿವಸ ನಾವು ಸಫರ್ ಮಾಡಬೇಕಾಗತ್ತೆ. ಮಳೆ ಬರೋದಿಲ್ಲ, ಈ ಆಲ್ ದ ಡಿಸೀಸಸ್ ವಿಲ್ ಕಮ್, ನ್ಯಾಚುರಲ್ ಕ್ಲೈಮೇಟೀಸ್ ಕಮ್. ಹಾಗಾಗಿ ಗೋ ರಕ್ಷಣೆ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್. ನಮ್ಮ ಕೈಲಿ ಆದಷ್ಟು ಎಷ್ಟು ಸೇವೆ ಮಾಡ್ಬೋದು, ಇನ್ನೊಬ್ರಿಗೆ ಪ್ರಚಾರ ಮಾಡೋದಾಗಲಿ, ಇನ್ನೊಬ್ರಿಗೆ ಹೇಳ್ಕೊಡೋದಾಗಲಿ, ಈ ಥರ ಮಾಡಬೇಡಿ. ಇವಾಗ ನೋಡಿ ಎಲ್ಲರೂ ಫಾರಿನ್ಗಳಲ್ಲಿ ಎಲ್ಲರೂ ಫ್ಯಾಷನ್ ಆಗಿಬಿಟ್ಟಿದೆ. ಏನು ವೆಜಿಟೇರಿಯನ್ ಆಗೋದು ಫ್ಯಾಷನ್ ಆಗಿಬಿಟ್ಟಿದೆ. ನಮ್ಮ ಇಂಡಿಯಾದಲ್ಲಿ ಇವಾಗ ಏನಾಗಿದೆ ಕಲ್ಚರು, ಇದು ಏನಪ್ಪ ಇವರು ವೆಜಿಟೇರಿಯನ್ ಇದ್ದಾರೆ, ನಾನ್ ವೆಜಿಟೇರಿಯನ್ ಹೋಗ್ತಾ ಇದ್ದಾರೆ. ಬಟ್ ಅಮೇರಿಕಾದಲ್ಲಿ ಬದಲಾವಣೆ ಆಗಿದೆ. ಏನು ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಹೋಗ್ತಾ ಇದ್ದಾರೆ. ಅಹಿಂಸಾ ಮಿಲ್ಕ್ ಅಂತ ತೊಗೊತಾರೆ. ಅವರು ಎಲ್ಲಿ ಒಂದು ಗೋ ಪ್ರೊಟೆಕ್ಷನ್ ಆಗುತ್ತೋ ಹಾಲು ಮಾತ್ರ ತೊಗೊತಾರೆ. ಮತ್ತು ಅದು ವೆಜಿಟೇರಿಯನ್ ಚೇಂಜ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಬದಲಾವಣೆ ಆಗ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದಾರೆ. ಈ ಕೌ ಯೂರಿನ್ ಇದೆ, ಕೌ ಯೂರಿನ್ ಕುಡಿದ್ರೆ ಎಷ್ಟೊಂದು ಒಳ್ಳೇದಾಗತ್ತೆ. ಆ ರೀತಿ ಅವರೆಲ್ಲ ತಿಳ್ಕೊಂಡಿದ್ದಾರೆ. ಈಗ ಎಲ್ಲರಿಗೆ ಒಂದು ಅವೇರ್ನೆಸ್ ಸಿಗ್ತದೆ. ನಾವು ಸ್ವಲ್ಪ ನಮ್ಮ ಕೈಲಿ ಆದಷ್ಟು ಎಷ್ಟು ಪ್ರಚಾರ ಮಾಡ್ಬೋದು ಗೋಮಾತಾ ಬಗ್ಗೆ, ಅದು ನಾವು ಪ್ರಚಾರ ಖಂಡಿತ ಮಾಡಲೇಬೇಕು. ಈ ಧರ್ಮ ಉಳಿಬೇಕು, ನಾವು ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ಈ ಹಸು ಇಲ್ಲ ಅಂದರೆ ನಾವು ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಈ ಸಾಧನೆ ಮಾಡೋದು ಮತ್ತು ಈ ಅಧ್ಯಯನ ಮಾಡೋದು ಇವೆಲ್ಲ ಹಾಲು ಬೇಕಾಗತ್ತೆ. ಆ ಹಾಲು ಇದ್ರೇ ನಮಗೆ ಬ್ರೈನು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ರಿಲಿಜಿಯಸ್ ಪ್ರಿನ್ಸಿಪಲ್ ಇರುತ್ತೆ ಈ ಕಲಿಯುಗದಲ್ಲಿ. ಯಾವಾಗ ಕಲಿಯುಗ ಆಗ್ತಾ ಏನಾಗತ್ತಂದರೆ ಹಸು ಸೈಜು ಒಂದು ಗೋಟ್ ಸೈಜ್ ಆಗಿರುತ್ತೆ. ಗೋಟ್ ಅಂದರೆ ವಾಟ್ ಈಸ್ ಅ ಗೋಟ್ ಇನ್ ಕನ್ನಡ? ಮೇಕೆ ಸೈಜ್ ಎಷ್ಟಿರುತ್ತೆ? ಕಲಿಯುಗ ಮುಂದೆ ಹೋಗ್ತಾ ಹಸು ಸೈಜ್ ಹೇಗಾಗತ್ತೆ, ಮೇಕೆ ಸೈಜ್ ಆಗಿಬಿಡುತ್ತೆ. ಆ ಸಮಯದಲ್ಲಿ ಏನೂ ಸಿಗೋದಿಲ್ಲ. ಈವಾಗಲೇ ಆಲ್ರೆಡಿ ಅಡಲ್ಟ್ರೇಷನ್ ಆಗಿದೆ. ಮಿಲ್ಕ್ ಇಸ್ ದ ಮೋಸ್ಟ್ ಅಡಲ್ಟ್ರೇಟೆಡ್ ಪ್ರಾಡಕ್ಟ್. ನಾವು ಅಷ್ಟು ಅಡಲ್ಟ್ರೇಷನ್ ಮಾಡಿದ್ದಾರೆ. ಸುಮ್ಮನೆ ಒಂದು ಶಾಂಪು ಹಾಕ್ಬಿಟ್ಟು ಬೇರೆ ಏನೋ ಹಾಕ್ಬಿಟ್ಟು ಹಾಲಂತ ಕೊಟ್ಬಿಡ್ತಾರೆ. ಇಷ್ಟೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಆದಷ್ಟು ನಾವು ಎಲ್ಲಿ ಪ್ರೊಟೆಕ್ಷನ್ ಮಾಡೋಕ್ಕಾಗುತ್ತೋ ಪ್ರೊಟೆಕ್ಷನ್ ಮಾಡಬೇಕು. ಹಸುವಿನ ನಾವು ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಬೇಕಾಗತ್ತೆ. ಇವಾಗ ನಮ್ಗೆ ಏನು ಪ್ರಶ್ನೆ ಇದ್ದರೆ ಡಿಸ್ಕಷನ್ ಇದ್ದರೆ ಮಾಡ್ಬೋದು. ಪ್ರಶ್ನೆ ಯಾವುದಿದೆಯಾ? ಸೊ ಒಂದೊಂದು ಗುಂಪಲಲ್ಲಿ ಒಂದೊಂದು ಹೆಸರು ಇರುತ್ತೆ. ದಾವಾಲಿ ಅಂದರೆ ವೈಟ್ ಕೌ, ಆಮೇಲೆ ಚಾಂದಿನಿ ಅಂತ ಕರೀತಾರೆ, ಹಂಸಿ, ಗಂಗಾ, ಯಾಕಂದರೆ ಅವೆಲ್ಲ ವೈಟ್ ಕಲರ್ಲಿ ಇರುತ್ತೆ. ಹಾಗಾಗಿ ಹಸಿರು ಹೆಸರುಗಳು ಒಂದು ಸ್ಯಾಂಪಲ್ ಕೊಟ್ಟಿದ್ದಾರೆ. ಮುಕ್ತ ಅಂತ ಕೊಟ್ಟಿದ್ದಾರೆ. ಸೊ ರೆಡ್ಡಿಶ್ ಅವರಿಗೆ ಅರುಣಿ ಅಂದರೆ ಸನ್ರೈಸ್ನಲ್ಲಿ ಅರುಣೋದಯ ಅಂತ ಹೇಳ್ತೀವಲ್ಲ, ಆ ಕಲರ್ ಇರುತ್ತಲ್ಲ ರೆಡ್ ಕಲರು, ಅದಕ್ಕೆ ಆರುಣಿ ಅಂತ ಕೊಟ್ಟಿದ್ದಾರೆ. ಕುಂಕುಮ ಕಲರಲ್ಲಿ ಇರುತ್ತೆ, ಹಾಗಾಗಿ ಕುಂಕುಮ. ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಈ ಕಂಪು ಇರುತ್ತಲ್ಲ ಬ್ಲ್ಯಾಕ್ ಕಲರ್ ಹಸುವಿಗೆ ಹೆಸರು ಶ್ಯಾಮಲ, ಧೂಮಲ, ಯಮುನಾ ಸ್ವಲ್ಪ ಡಾರ್ಕ್ ಕಲರ್ಲಿ ಇರುತ್ತೆ, ಗಂಗಾ ಸ್ವಲ್ಪ ವೈಟ್ ಕಲರ್ಲಿ ಇರುತ್ತೆ. ಸೊ ಅವ ಹೆಸರೆಲ್ಲ ಹಸು ಕೊಟ್ಟಿರ್ತಾರೆ. ಮತ್ತು ಯೆಲ್ಲೋ ಕಲರ್ ಇರುತ್ತಲ್ಲ, ಯೆಲ್ಲೋ ಕಲರ್ಗೆ ಪೀತ, ಪಿಂಗಲ, ಹರಿತ, ತಕಿಲ್, ತಾಲಿಕ, ಈ ಥರ ಹೆಸರು ಕೊಟ್ಟಿರ್ತಾರೆ. ಕೃಷ್ಣ ಒಂದೊಂದು ಹಸುಗೆ ಒಂದೊಂದು ಕೊಟ್ಟಿರ್ತಾರೆ. ಮತ್ತು ಈ 108ರಲ್ಲಿ 8 ಸ್ಪೆಷಲ್ ಗುಂಪು ಇದೆಯಲ್ಲ, ಅದು ಚಿತ್ರಿತ, ಮೃದಂಗಮುಖಿ, ಸಿಂಹಮುಖಿ, ಆ ರೀತಿ ಒಂದೊಂದು ಹಸು ಡಿಫ್ರೆಂಟ್ ಆಗಿರುತ್ತೆ ಮುಖ ನೋಡೋಕ್ಕೆ. ಅವೆಲ್ಲ 108 ಗುಂಪು. ಹಾಗಾಗಿ 108 ಮಾಲೆ ಇಟ್ಟಿರ್ತಾರೆ. ಕೃಷ್ಣ ಯಾವತ್ತೂ ನೋಡ್ತಾ ಇರ್ತಾರೆ 108 ಗುಂಪು ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಒಂದೊಂದು ಹಸುನ ನೋಡ್ಕೊತಾ ಇದ್ರು ಕೃಷ್ಣ. ಸೊ ಮತ್ತೆ ಪ್ರಶ್ನೆ ಯಾವುದಿದೆಯಾ ಇವತ್ತದು ಚರ್ಚೆ ಇವತ್ತು ಮಾಡಿರೋದು? ಎಷ್ಟು ಕಾಂಟ್ರವರ್ಷಿಯಲ್ ಪ್ರಶ್ನೆ ಕೇಳ್ಬೋದಾ? ಹೇಳಿ.
ನನಗೆ I've seen veterinary doctors' family. My father, my brother, all they are veterinary doctors. ವೆಟನರಿ ಡಾಕ್ಟರ್ಸ್. ಓಕೆ. ಸೊ ಬೇಸಿಕಲಿ ನಂದು ಒಂದು ಈ ವಿಚಾರ ಏನಪ್ಪ ಅಂದರೆ ವೆದರ್ ಇಟ್ ಈಸ್ ಹಸು ಆಗಲಿ ಅಥವಾ ಇನ್ನೇನೋ ಒಂದಾಗಲಿ ಇವಾಗ ಎಲ್ಲ ದಿ ಕೆಮಿಕಲ್ ಕಂಟೆಂಟ್ ಆಫ್ ದ ಬಾಡಿ including human being is same. Yes. That's what I have understood. I don't think I'm very right. Maybe I'm right. ಇವಾಗ ನೆಕ್ಸ್ಟ್ ಒಬ್ಬರು ಬೆಳಗ್ಗೆ ಕೂಗ್ತಾರೆ ಅವ್ನು ಕತ್ತೆ ಹಾಲು ಕುಡಿದ್ರೆ ನಿಮಗೆ ಬುದ್ಧಿ ಚುಕ್ಕಾಗುತ್ತೆ, ನಿಮ್ಗೆ ನೆಗಡಿ ಬರೋದಿಲ್ಲ, ಅದು. ಸೊ ಅವ್ನ ಯೋಚನೆ ಏನು, ಕತ್ತೆ ಹಾಲು ಆಸ್ ಈಕ್ವಲೆಂಟ್ ಅಂಡ್ ದೇ ಬೆಟರ್ ದೆನ್ ಕೌ ಮಿಲ್ಕ್. ಸೊ ಈ ಥರ ಒಂದು ಡಿಸ್ಕ್ರಿಪೆನ್ಸೀಸ್ನ ಯಾವ ರೀತಿ ನಾವು ಅದನ್ನು ಅನಲೈಸ್ ಮಾಡಬೇಕು, ಯಾವ ರೀತಿ ಅದನ್ನು ನಾವು ಒಂದು ನೆಗ್ಲೆಕ್ಟ್ ಮಾಡಬೇಕಾ ಅಥವಾ ನಾವು ಅದನ್ನು ಸೊಪ್ಪು ಹಾಕಬೇಕಾ ಅಥವಾ ಅದನ್ನು ಜಾಸ್ತಿ ರಿಸರ್ಚ್ ಮಾಡಿ ನಾವು ಅದಕ್ಕೆ ಮಾಡಬೇಕು. ಅದು ಬಿಟ್ಬಿಡ ಜಸ್ಟ್ ನೀವೇನು ಹೇಳ್ತಿರೋ ಅದು ಸರಿ ಅಂತ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗೋದು. ಇಲ್ಲ ಅರ್ಥ ಮಾಡ್ಕೊಂಡು ಸುಮ್ಮನೆ ಬಿಟ್ಟರೆ ಏನು ಮತ್ತೆ ಈ ಪ್ರೊಫೆಷನ್ ಏನಕ್ಕೆ ಮಾಡ್ತಾರೆ? ನಾವು ನಮ್ಮ ಕೈಲಿ ಆದಷ್ಟು ಒಂದು ಬದಲಾವಣೆ ಬರಬೇಕು. ಕತ್ತೆ ಹಾಲು ಕುಡಿಯೋದು ಅದು ಒಂದು ರೀತಿ ಇವಾಗ ಏನು ನಡೀತಾ ಇದೆ ಪ್ರೊಪೊಗಂಡ ಅಂದರೆ ಹಸು ಹಾಲು ಕುಡಿದರೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಕತ್ತೆ ಹಾಲು ಕುಡಿತಾರೆ, ಇಲ್ಲಾಂದರೆ ಗೋಟ್ ಮಿಲ್ಕ್ ಅಂತ ಇರುತ್ತೆ ಅದು ಕುಡಿತಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಏನಕ್ಕೆ ಅಂದರೆ ಅವ್ರು ಹೇಳಬೇಕು, ನೀವು ಹಾಲು ಇವಾಗ ಗೀ ತೊಗೊತಾರೆ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಇವಾಗ ಹಾರ್ಟ್ ಪ್ರಾಬ್ಲಮ್ಗೆ ಗೀ ತೊಗೋಬೇಡಿ ಅಂತ ಡಾಕ್ಟರ್ ಹೇಳ್ತಾರೆ. ಆ್ಯಕ್ಚುಲಾಗಿ ಒರಿಜಿನಲ್ ಪ್ಯೂರ್ ಗೀ ತೊಗೊಂಡ್ರೆ ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ, ಅದು ನಿಜ. ಯಾಕೆಂದರೆ ನಾವು ಗೀ ಹೇಗೆ ಮಾಡ್ತೀವಿ, ಹಾಲಿಂದ ಫ್ಯಾಟ್ ತೆಗೆದುಬಿಟ್ಟು ಆ ಫ್ಯಾಟನ್ನು ಕನ್ವರ್ಟ್ ಮಾಡ್ತೀವಿ. ಆ ಥರ ಇಲ್ಲ, ಹಾಲಿನ ಮೊಸರಿಂದ ಮಜ್ಜಿಗೆ ತೆಗೆದುಬಿಟ್ಟು ಬೆಣ್ಣೆ ಬರುತ್ತೆ, ಆ ಬೆಣ್ಣೆನ ನಾವು ಕಾಯಿಸಿದ್ರೆ ಅದು ಗೀ ಆಗುತ್ತೆ. ಅದು ತಿಂದರೆ ಹಾರ್ಟಿಗೆ ಒಳ್ಳೆಯದಾಗುತ್ತೆ. ಆದಷ್ಟು ಅಹಿಂಸಾ ಮಿಲ್ಕ್ ಎಲ್ಲಿದೆಯೋ ಕೆಲವರೆಲ್ಲ ಇವಾಗ A2 ಮಿಲ್ಕ್ ಅಂತ ಕೊಡ್ತಾ ಇದ್ದಾರೆ. ಆದಷ್ಟು ನಾವು ಕೈಯಿಂದ ಪ್ರಯತ್ನ ಮಾಡೋದು, ನಮ್ಮ ಕೈಲಿ ಆದರೆ A2 ಮಿಲ್ಕ್ ತೊಗೊಳ್ಳೋದು. ಇನ್ನೊಬ್ಬರಿಗೆ ರಿಸರ್ಚ್ ಮಾಡಿ ನೋಡಿ ಇಷ್ಟೊಂದು ಫಲ ಇದೆ, ಈ ಹಾಲು ಕೌ ಯೂರಿನಲ್ಲಿ ಇಷ್ಟೊಂದು ಔಷಧಿ ಇದೆ, ಇದು ತಿಂದರೆ ಇಷ್ಟು ಕಾಯಿಲೆ ಚೆನ್ನಾಗಾಗುತ್ತೆ. ನಾವು ಮತ್ತೆ ಬಳಸೋದು ಕೌ ಪ್ರಾಡಕ್ಟ್ಗಳಲ್ಲಿ, ಕೌರಲ್ಲಿ ಈಗ ಟೂತ್ ಪೇಸ್ಟು ಅಷ್ಟು ಪ್ರಾಬ್ಲಮ್, ಕೋಲ್ಗೇಟ್ ಆಗಲಿ ಯಾವುದಾಗಲಿ ಎಲ್ಲ ಅಷ್ಟು ಕೆಮಿಕಲ್ಸು. ಅದು ಬಿಟ್ಟು ನಾನು ಯೂಸ್ ಮಾಡೋದು ಕೌದು ಪೌಡರ್ ಇರುತ್ತೆ, ಬೂದಿ ಮಾಡಿ ಕೌ ಡಂಗನ ಬೂದಿ ಮಾಡಿ ಬ್ಲ್ಯಾಕ್ ಕಲರ್ ಸ್ವಲ್ಪ ಸಾಲ್ಟ್ ಇವೆಲ್ಲ ಹಾಕಿರ್ತಾರೆ. ಅದೆಲ್ಲ ಇಸ್ಕಾನ್ ದೇವಸ್ಥಾನದಲ್ಲಿ ಸಿಗುತ್ತೆ, ದಂಟ್ ಮಂಚ್ ಅಂತ ಸಿಗುತ್ತೆ. ಸೊ ನಾನು ಯೂಸ್ ಮಾಡೋದು ಕೌ ಪ್ರಾಡಕ್ಟಲ್ಲಿ ಮಾಡಿರೋ ಅಂತ ಪೌಡರ್, ಟೂತ್ ಪೌಡರ್. ಸೊ ಅದು ಯೂಸ್ ಮಾಡ್ತೀನಿ ಎಲ್ಲಿ ಹೋದ್ರು. ಏಕಾದಶಿಗೆ ಅದು ಇಂಪಾರ್ಟೆಂಟ್. ನೀವು ಮತ್ತೆ ಟೂತ್ ಪೇಸ್ಟ್ ಮಾಡಿದ್ರೆ ಏಕಾದಶಿಗೆ ಬೇಕಾಗುತ್ತೆ, ಯಾಕಂದರೆ ಏನು ಕೆಮಿಕಲ್ ಹಾಕಿರ್ತಾನೆ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಅಟ್ಲೀಸ್ಟ್ ನೀವು ಬಳಸಿಲ್ಲ ಅಂದರೆ ಏಕಾದಶಿ ಹೋದ ಅಟ್ಲೀಸ್ಟ್ ಬಳಸೋಕ್ಕೆ ಶುರು ಮಾಡಿ. ಬಟ್ ನಾನು ಪ್ರತಿನಿತ್ಯ ನಾನು ತೊಗೊಳ್ಳೋದು ಕೌ ಪ್ರಾಡಕ್ಟಿಂದ ಮಾಡಿರೋ ತನಕ ಟೂತ್ ಪೌಡ್ರು. ನೀವೆಲ್ಲರೂ ಸಹಾಯ ಮಾಡ್ಬೋದು. ನಾನು ಮಾಡಿದ್ರೆ ಏನಾಗುತ್ತೆ, ಅವ್ರು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಎಕಾನಮಿ ಸಿಗುತ್ತೆ, ಅವರು ಮತ್ತೆ ಪ್ರಯತ್ನ ಮಾಡ್ತಾರೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ. ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್. ಮತ್ತು ಕೌ ಆರ್ಕ್ ತೊಗೊಳ್ಳೋದು ಅವ್ರು ತುಂಬ ಒಳ್ಳೆಯದು. ನಾನು ಪ್ರತಿನಿತ್ಯ ಒಂದು ಕೌ ಆರ್ಕ್ ಎಷ್ಟು ತೊಗೊತೀನಿ, ನನ್ನ ಹೆಲ್ತ್ ಬೆನಿಫಿಟ್ಗಾಗಿ ನಾನು ತೊಗೊತೀನಿ, ಕೌ ಆರ್ಕ್ ತೊಗೊತೀನಿ, ಗೋಮೂತ್ರ ತೊಗೊತೀನಿ. ಸೊ ಹಾಗಾಗಿ ಗೋಮೂತ್ರ ಬಳಸೋದು, ಈ ಥರ ಪ್ರಮೋಟ್ ಮಾಡೋದು, ಕೌ ಪ್ರಾಡಕ್ಟು, ಕೌ ಗೀ ಎಲ್ಲೆಲ್ಲಿ ಮಾಡ್ತಾರೋ ಶುದ್ಧ ಗೀ ಮಾಡ್ತಾರೋ ಅದು ಪ್ರಮೋಟ್ ಮಾಡೋದು. ಈ ರೀತಿ ಇದ್ದರೆ ನಾವು ಸಪೋರ್ಟ್ ಮಾಡ್ತೀವಿ, ಒಂದು ರೀತಿ ಸಪೋರ್ಟ್ ಮಾಡ್ತೀವಿ. ಅವಾಗ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ, ಯಾರು ಅವರು ಪ್ರೊಟೆಕ್ಟ್ ಮಾಡ್ತಾರೋ ಅವರಿಗೆ ದಾನ ಕೊಡ್ಬೋದು. ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನಾವು ಎಷ್ಟೊಂದು ಹೇಳ್ಬೋದು. ಇವಾಗ ಒಂದು ಲೇಟೆಸ್ಟ್ ಆಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕೌ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಕೌ ಪ್ಯಾಟಿಂಗ್ ಅಂದರೆ ಹಸುಗೆ ಗೊತ್ತಿದೆ ಇವಾಗ ನಮ್ಮ ಕೈಯಲ್ಲಿ ಬಾಡಿಲಿ ಯಾವುದೋ ಒಂದು ಕಾಯಿಲೆ ಇದೆ ಅಂತ ಅನ್ಕೊಳ್ಳಿ. ಆ ಹಸು ಯಾರು ಎಲ್ಲಿದ್ದಾರೋ ಓನರು ಅವ್ರು ಹೋಗಿ ಆಲಿಂಗನ ಮಾಡ್ತಾರೆ, ಒಂದು ಪ್ಯಾಟಿಂಗ್ ಮಾಡಿದ್ರೆ ಹಸು ನಮ್ಮನ್ನು ಕ್ಲೀನ್ ಮಾಡುತ್ತೆ. ಸೊ ಇದು ಲೇಟೆಸ್ಟ್ ಕಾನ್ಸೆಪ್ಟ್. ಹಾಗಾಗಿ ಎಲ್ಲರೂ ಹೋಗ್ತಾರೆ, ಕೌನ ಪ್ಯಾಕ್ ಮಾಡ್ತಾರೆ. ಯಾಕಂದರೆ ಅವರು ಇಲ್ಲೆಲ್ಲಿ ಏನು ಡಿಸೀಸ್ ಇದ್ದರೆ ಅದು ಕೌ ಕ್ಯೂರ್ ಮಾಡುತ್ತೆ. ಆ ಕೌ ಎಲ್ಲಿದೆಯೋ ಆ ವಾತಾವರಣದಲ್ಲಿ ಅಷ್ಟು ಆಸ್ಪಿಷಿಯಸ್ ಇರುತ್ತೆ. ಆ ಸುತ್ತಮುತ್ತ ನೋಡಿದ್ರೆ ಅವರು ಎಷ್ಟೊಂದು ಸೈಂಟಿಸ್ಟ್ ಪ್ರೂವ್ ಮಾಡಿದ್ದಾರೆ, ಹಸು ಎಲ್ಲೆಲ್ಲಿದೆಯೋ ಅಲ್ಲಿ ಎಲ್ಲ ಒಂದು ಮಿಷಿನ್ ಇಟ್ಕೊಂಡು ನೋಡ್ತಾ ಇದ್ದಾರೆ. ಅವೆಲ್ಲ ತುಂಬ ಆಸ್ಪಿಷಿಯಸ್ ಆಗಿದೆ, ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿದೆ. ಹಾಗಾಗಿ ಎಷ್ಟೊಂದು ನಾವು ರಿಸರ್ಚ್ ಮಾಡ್ಬೋದು, ಅದ್ರ ಬಗ್ಗೆ ಪೇಪರ್ ಪಬ್ಲಿಷ್ ಮಾಡ್ಬೋದು, ಹೇಳ್ಬೋದು. ಮಕ್ಕಳನ್ನ ಕರ್ಕೊಂಡು ಹೋಗಿ, ನಮ್ಮ ಮಕ್ಕಳು ನೋಡೇ ಇರಲ್ಲ ಹಸುವನ್ನ ಸಿಟಿಯಲ್ಲಿ, ಅವ್ರು ಕರ್ಕೊಂಡು ಒಂದ್ಸಾರಿ ಒಂದು ದಿವಸ ಗೋಶಾಲೆಗೆ ಕರ್ಕೊಂಡು ಹೋಗಿ ಸೇವೆ ಮಾಡಿಸೋದು. ವರ್ಷದಲ್ಲಿ ಒಂದು ದಿವಸ ಗೋವರ್ಧನ ಪೂಜೆ ಆಯಿತು, ಆ ವಾರದಲ್ಲಿ ನಾವೆಲ್ಲ ಹೋಗಿ ಗೋ ಸೇವೆ ಮಾಡೋದು. ಈ ರೀತಿ ನಾವು ಸ್ವಲ್ಪ ಬಳಸ್ತಾ ಇದ್ದರೆ ಎಲ್ಲರಿಗೆ ಒಂದು ಅವೇರ್ನೆಸ್ ಸಿಗುತ್ತೆ. ಅವೇರ್ನೆಸ್ ಸಿಕ್ಕಿದ್ರೆ ಸ್ವಲ್ಪ ಬೆಳೆಯುತ್ತೆ.
ಇದು ಮಾಡಲೇಬೇಕಾಗತ್ತೆ, ನಮ್ಮ ಕರ್ತವ್ಯ ಅದು. ನಮ್ಮ ಕೈಲಾದಷ್ಟು ಮಾಡ್ಬೋದು. ಹೆಲ್ತಿ, ಈಗ ಪೇಸ್ಟ್ ಚೇಂಜ್ ಆಗಿರೋದ್ರೆ ಎಷ್ಟೊಂದು ಹೆಲ್ತಿ ಆಗಿದ್ದೀನಿ ನಾನು. ಕೌ ಆರ್ ತೊಗೊತೀನಿ. ಹಾಗಾಗಿ ನೀವು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಯೂಸ್ ಮಾಡಿ ಕೌ ಪ್ರಾಡಕ್ಟ್. ಕೌವಿಂದ ಎಷ್ಟೊಂದು ಯೂಸ್ ಆಗುತ್ತೆ. ಕೌ ಪ್ರಾಡಕ್ಟ್ ಎಷ್ಟೊಂದು ಇದ್ದಾವೆ. ಅಗರಬತ್ತಿಯಿಂದ ಹಿಡಿದು ಕೌಲಲ್ಲಿ ಕೌ ಡಂಗ್ಲ ಮಾಡಿರೋ ಅಗರಬತ್ತಿ ಇರುತ್ತೆ, ಮಿಕ್ಕಿದೆಲ್ಲ ಉಳಿದಿರೋದೆಲ್ಲ ಕೆಮಿಕಲ್ ಇರುತ್ತೆ. ಕೌ ಡಂಗಿಂದ ಮಾಡಿರೋ ಭಕ್ತರು ಏನು ಮಾಡ್ತಾರೆ, ಕೌ ಡಂಗನ ಪುಡಿ ಮಾಡಿಸಿ ಅದರಲ್ಲಿ ಸ್ವಲ್ಪ ಸೆಂಟ್ ಎಲ್ಲ ಪರ್ಫ್ಯೂಮ್ ಹಾಕಿ ಅಗರಬತ್ತಿ ಮಾಡ್ತಾರೆ. ಅಗರಬತ್ತಿ ತುಂಬ ಒಳ್ಳೆಯದು. ಕೆಮಿಕಲ್ ಆಚೆ ಕಡೆ ಸ್ವಲ್ಪ ಕಡಿಮೆ ಇದೆ ರೇಟು, ಒಂದು 10 ರೂಪಾಯಿ ಕಡಿಮೆ ಇದೆ ಅಂತ ತೊಗೊಂಡ್ಬಿಡ್ತೀವಿ. ಆ ಕೆಮಿಕಲ್ ಎಲ್ಲ ನಮ್ಮ ಒಳಗಡೆ ಹೋಗುತ್ತೆ. ಆ ಕೆಮಿಕಲ್ ಹೋಗಿ ಏನಾಗುತ್ತೆ, ಮತ್ತು ಲಂಗ್ ಕ್ಯಾನ್ಸರ್ ಅವೆಲ್ಲ ಬರುತ್ತೆ. ನಾವು ಈಗ ಧೂಪ್ ಬರುತ್ತೆ, ಕೌ ಡಂಗ್ಲಲ್ಲಿ ಮಾಡಿರೋ ಧೂಪ್ ಬರುತ್ತೆ, ಅದು ಹಚ್ಬೋದು. ಏನು ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗುತ್ತೆ, ಏನಾಗುತ್ತೆ, 20 ರೂಪಾಯಿಯಲ್ಲಿ ಒಂದು ಬಾಗಿಲ ಕಟ್ಸ್ತೀವ ನಾವು? ಇಲ್ಲ. ಆ ಥರ ಸಪೋರ್ಟ್ ಮಾಡ್ಬೋದು. ಕೌ ಧೂಪ್ ಅದು ಮಾಡೋದು, ಕೌ ಅಗರಬತ್ತಿ ಸ್ವೀಟ್ ಮಾಡೋದು, ಆ ರೀತಿ ನಾವು ಸಪೋರ್ಟ್ ಮಾಡ್ತಾ ಇರ್ಬೋದು. ಸರಿ, ಬೇರೆ ಯಾರು ಏನೋ ಪ್ರಶ್ನೆ ಇದೆಯಾ? ಲಾಸ್ಟ್ ಟೈಮ್ ಒಂದು ಕ್ವಶನ್ಗೆ ಆನ್ಸರ್ ಪೆಂಡಿಂಗ್ ಇತ್ತು. ಹೌದಾ? ಮರ್ತೋಗ್ಬಿಟ್ಟಿದ್ದೀನಿ. ಜಗನ್ನಾಥ ಮತ್ತು ಚೈತನ್ಯ ಮಹಾಪ್ರಭು ಏನು ಅನಿಸುತ್ತೆ ನಿಮಗೆ? ಬೋತ್ ಆರ್ ಮರ್ಸಿಫುಲ್. ಸೊ ಡಿ ಟಿ ಫಾರ್ಮ್ ಅಂದರೆ ಜಗನ್ನಾಥ ವಿಗ್ರಹ ರೂಪದಲ್ಲಿ ಜಗನ್ನಾಥ ಇಸ್ ಮೋರ್ ಮರ್ಸಿಫುಲ್. ಬಟ್ ಗಾಡ್, ದೇವರು ಅಂದರೆ ಚೈತನ್ಯ ಮಹಾಪ್ರಭು ಇಸ್ ಮರ್ಸಿಫುಲ್. ಇದು ವಿಗ್ರಹ ರೂಪದಲ್ಲಿ ಪೂರಿ ಜಗನ್ನಾಥ ನೋಡೋದು ಆಗಲಿ, ಪ್ರಸಾದ ತಗೊಳ್ಳಾಗಲಿ, ಎಷ್ಟೊಂದು ಕಥೆಗಳು ಹೇಳ್ಬೋದು, ಎಷ್ಟೊಂದು ಗ್ಲೋರೀಸ್ ಹೇಳ್ಬೋದು ಜಗನ್ನಾಥದ್ದು, ಅಷ್ಟು ಮಹಿಮೆ. ಸೊ ಕರುಣಾಮಯಿ, ಆ ವಿಗ್ರಹ ರೂಪದಿಂದ ಅವರು ಕರುಣಾಮಯಿಯಾಗಿರ್ತಾರೆ. ಬಟ್ ಒಂದು ಕತೆ ಹೇಳ್ತೀನಿ. ಚೈತನ್ಯ ಮಹಾಪ್ರಭು ಏಕೆ ಅಷ್ಟು ಕರುಣಾಮಯಿ ಅಂದರೆ, ಅವರು ದೇವರು. ಇನ್ಸ್ಟೆಡ್ ಆಫ್ ಮರ್ಸಿಫುಲ್ ಗಾಡ್ ಇಸ್ ಚೈತನ್ಯ ಮಹಾಪ್ರಭು, ಮರ್ಸಿಫುಲ್ ಡಿ ಟಿ ಫಾರ್ಮ್ ಇಸ್ ಜಗನ್ನಾಥ. ಸೊ ಇಬ್ಬರು ಒಂದೊಂದು ರೀತಿಯಲ್ಲಿ ಮರ್ಸಿಫುಲ್. ಒಂದ್ಸರಿ ವಿಶ್ವಭಾನು ಮಹಾರಾಜು ರಾಧಾರಾಣಿ ತಂದೆ, ರಾಧಾರಾಣಿ ಹುಟ್ಟಿದ ತಕ್ಷಣ ಹೋಗಿ ಎಲ್ಲರಿಗೆ ಗಿಫ್ಟ್ ಕೊಡ್ತಾರೆ. ಯಾರು ಬೇಕಂದ್ರೆ ಎಷ್ಟು ಗಿಫ್ಟ್ ಬೇಕಂದ್ರೆ ತೊಗೋಬೋದು. ಅವರೆಲ್ಲ ಕೈಯಲ್ಲಿ ತೊಗೊತಾ ಇದ್ದಾರೆ. ಅದಕ್ಕೆ ವಿಷ್ಣುಭಾನು ಹೇಳಿದ್ರು, ನಿಮ್ಮ ಮನೆಗೆ ಹೋಗಿ ಒಂದು ಪಾತ್ರ ತನ್ನಿ, ಪಾತ್ರದಲ್ಲಿ ಜಾಸ್ತಿ ಹಾಕ್ಬೋದು, ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಕೊಡೋಕ್ಕಾಗತ್ತೆ, ನೀವು ಎಲ್ಲ ಪಾತ್ರ ತನ್ನಿ ಅಂತ ಹೇಳಿ ಎಲ್ಲಕ್ಕೆ ಏನು ಬೇಕು ಕೊಡ್ತಾ ಇದ್ರು. ಒಂದು ಭಕ್ತರು ಬಂದರು, ಅವ್ರ ಹತ್ರ ಒಂದು ಪಾತ್ರ ಇರಲಿಲ್ಲ, ಅಷ್ಟು ಪೂರ, ಅವ್ರ ಹತ್ರ ಏನೇ ಇರಲಿಲ್ಲ. ಬಂದು ವಿಶ್ವಭಾನು ಮಹಾರಾಜ್ ಹತ್ರ ನನಗೆ ದಾನ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ವಿಷ್ಣುಭಾನು ಮಹಾರಾಜ್ ಕಲಿಸ್ಬಿಡ್ತಾರೆ, ಇದ್ರ ಹತ್ರ ಒಂದು ಪಾತ್ರ ಇಲ್ಲ, ಒಂದು ಪಾತ್ರ ತೊಗೊಂಡು ಬಂದರೆ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಕಲಿಸ್ಬಿಡ್ತಾರೆ. ಸೊ ರಾಧಾರಾಣಿ ಅದಕ್ಕೆ ಹೇಳಿದ ತಕ್ಷಣ ತುಂಬ ಹರ್ಟ್ ಆಗುತ್ತೆ ಅವ್ರಿಗೆ. ಆಹಾ, ಒಂದು ಭಕ್ತರು ಒಂದು ಪಾತ್ರ ಇಲ್ಲ, ಅವ್ರ ಹತ್ರ ಪಾತ್ರನೇ ಇಲ್ಲ, ಹೇಗೆ ಅವ್ರು ಮತ್ತೆ ಅವರು ತೊಗೊತಾರೆ ಗಿಫ್ಟನ್ನು, ಚಾರಿಟಿ ತೊಗೊತಾರೆ ಅಂತ ತುಂಬ ಕಷ್ಟಪಡ್ತಾ ಇದ್ರು. ಆ ಸಮಯದಲ್ಲಿ ಕೃಷ್ಣ ಬಂದು ರಾಧಾರಾಣಿಗೆ ಒಂದು ಪ್ರಾಮಿಸ್ ಕೊಟ್ಟರು, ನಾನು ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಅವತಾರ ತೊಗೊತೀನಿ, ಯಾರ ಹತ್ರ ಪಾತ್ರ ಇದೆಯೋ ಪಾತ್ರ ಇಲ್ವೋ ಅವ್ರಿಗೆ ನಾನು ಕೃಷ್ಣ ಪ್ರಜ್ಞೆ ಕೊಡ್ತೀನಿ. ಪಾತ್ರ ಅಂದರೆ ಒಂದು ವೆಸಲ್ ಹೋಲ್ಡ್ ಮಾಡೋದು, ಎರಡನೇದು ಕ್ಯಾರೆಕ್ಟರ್. ಒಳ್ಳೆ ವ್ಯಕ್ತಿ ಇದ್ದರೆ ಕೃಷ್ಣ ಪ್ರಜ್ಞೆ ಕೊಡ್ಬೋದು. ಒಂದು ಕೊಟ್ಟಿರೋ ಪಾಪಿ, ಅವೆಲ್ಲ ಜಗಾಯಿ ಮದ ಸ್ಟೋರಿ ಕೇಳಿರ್ಬೋದು ಚೈತನ್ಯ ಮಹಾಪ್ರಭುಗೆ. ನಾ ಪಾತ್ರ ಬೇಕಿ, ನಾನು ಪಾತ್ರ ನೋಡಲ್ಲ, ಕ್ಯಾರೆಕ್ಟರ್ ನೋಡಲ್ಲ, ಅವನ ಹತ್ರ ಏನು ಕ್ವಾಲಿಫಿಕೇಶನ್ ಇದೆ ಅಂತ ನೋಡಲ್ಲ, ಅವನ ಅರ್ಹತೆ ಇದೆ ಅಂತ ನೋಡಲ್ಲ, ಅವನಿಗೆ ಕೃಷ್ಣ ಭಕ್ತಿ ಕೊಡ್ತೀನಿ. ಕೃಷ್ಣ ಭಕ್ತಿ ಅನ್ನೋದು ಅಷ್ಟು ಸಾಧಾರಣ ಅಲ್ಲ. ಎಷ್ಟೊಂದು ಯೋಗಿಗಳು, ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ, ಕೃಷ್ಣನ ಒಂದು ಗ್ಲಿಮ್ಸ್ ದರ್ಶನ ಸಿಗತ್ತಾ ಅಂತ. ಬಟ್ ಚೈತನ್ಯ ಮಹಾಪ್ರಭುಗಳು ಬಂದ್ಬಿಟ್ಟು ಕರುಣಾಮಯಿಂದ ಯಾರು ಬೇಕಂದ್ರೆ ತಗೊಳ್ಳಿ, ಎಷ್ಟು ಬೇಕಂದ್ರೆ ಕೃಷ್ಣ ಪ್ರೇಮ ತಗೊಳ್ಳಿ ಅಂತ ಫ್ರೀಯಾಗಿ ಹಂಚಿದ್ದಾರೆ. ಕ್ವಾಲಿಫಿಕೇಶನ್ ಏನು ಬೇಕಾಗಿಲ್ಲ, ಒಂದೇ ಒಂದು ಇರ್ಬೇಕು ನಮಗೆ, ಶ್ರದ್ಧಾ, ಒಂದು ಫೇತ್ ಇಂದ ಇದ್ರೆ ಸಾಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ತಕ್ಷಣ ಕೃಷ್ಣ ಭಕ್ತಿ ಕೊಟ್ಬಿಡ್ತಾರೆ. ಪ್ರಭುಪಾದ ಅವರು ಎಷ್ಟು ಕರುಣಾಮಯಿ, ಎಷ್ಟೊಂದು ಸ್ಟ್ರಗಲ್ ಮಾಡಿ ಈ ಬುಕ್ಸ್ ಎಲ್ಲ ಬರೆದು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭು ಕರುಣೆಯಿಂದಾನೇ ಇದು ನಡೀತಾ ಇದೆ, ಇಲ್ಲಾಂದ್ರೆ ಆಗೋದೇ ಇಲ್ಲ. ಎಷ್ಟು ಸಾಧ್ಯ ನೋಡಿ, ನಾವು ಎಷ್ಟು ಅದೃಷ್ಟವಂತರು. ನಾವು ಕೃಷ್ಣ ಪ್ರಜ್ಞೆ ಕೊಟ್ಟು ಎಲ್ಲರಿಗೆ ನಿಮ್ಮ ಕ್ವಾಲಿಫಿಕೇಶನ್ ಇದೆಯೋ ಇಲ್ವೋ ಹರೇ ಕೃಷ್ಣ ಜಪ ಮಾಡಿ. ಮುಂದೆ ಹರೇ ಕೃಷ್ಣ ಮಾತ್ರ ಎಲ್ಲರೂ ಜಪ ಮಾಡೋಕ್ಕಾಗೋದಿಲ್ಲ, ಶಾಸ್ತ್ರಗಳಲ್ಲಿ ಇದ್ದಾವೆ, ಬರೀ ಬ್ರಾಹ್ಮಣರು ಮಾತ್ರ ಮಾಡ್ತಾ ಇದ್ರು, ಯಾರು ಹೇಳ್ಕೊಡ್ತಾ ಇಲ್ಲ ಅದು. ಬಟ್ ಚೈತನ್ಯ ಮಹಾಪ್ರಭು ಬಂದರು, ಇದು ಹೀಗೆ ಇದ್ರೆ ಶಾಸ್ತ್ರಗಳಲ್ಲೇ ಇದ್ರೆ ಇದ್ಬಿಡುತ್ತೆ, ಯಾರು ಶಾಸ್ತ್ರಗಳು ಓದಲ್ಲ ಕಲಿಯುಗದಲ್ಲಿ ಅಂದರೆ ಹರಿನಾಮ ಸಂಕೀರ್ತನ ಮಾಡಿದ್ರು. ಇವತ್ತೊಂದು ಪ್ರಭುಗಳು ಹೇಳ್ತಾ ಇದ್ರು, ಸರ್ ಹರಿನಾಮ ಸಂಕೀರ್ತನ ಮಾಡುವಾಗ ಜಾಸ್ತಿ ಜನ ಡ್ಯಾನ್ಸ್ ಆಡೋದಿಲ್ಲ, ನೀವು ಬಂದರೆ ಇಲ್ಲಿ ಎಲ್ಲ ಸೇರಿಸಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ.
ಈ ಹರಿನಾಮ ಸಂಕೀರ್ತನೆ ಮಾಡೋದು ರಸ ಡ್ಯಾನ್ಸ್ಗೆ ಸಮಾನ. ಆ ರಸ ಡ್ಯಾನ್ಸ್ ಗೋಪಿಸಲ ಮಾಡ್ತಾ ಇದ್ರಲ್ಲ ಆ ಕೃಷ್ಣ ಪ್ರೇಮೆಯಿಂದ. ಸೊ ನಾವು ಈ ಥರ ನೃತ್ಯ ಮಾಡುವಾಗ ರಾಧಾಕೃಷ್ಣ ರಾಧಾ ಮಾಧವ್ ಪ್ಲೇಷರ್ಕ್ಕಾಗಿ, ಚೈತನ್ಯ ಮಹಾಪ್ರಭು ಪ್ಲೇಷರ್ಕ್ಕಾಗಿ ನಾವು ಈ ಸಂಕೀರ್ತನೆಯಲ್ಲೇ ಭಾಗವಹಿಸಿದ್ರೆ ಅಷ್ಟು ನಮಗೆ ಕೃಷ್ಣ ಭಕ್ತಿ ಬರುತ್ತೆ. ನಮಗೆ ಇಚ್ಛೆ ಇದೆಯೋ ಇಲ್ವೋ, ಇಷ್ಟ ಆಗುತ್ತೋ ಇಲ್ವೋ, ಕೃಷ್ಣ ಪ್ಲೇಷರ್ ಪರವಾಗಿ ನಾವು ಮಾಡಲೇಬೇಕಾಗತ್ತೆ. ಒಂದು ಕೀರ್ತನೆ ನಡೀತಾ ಇದೆ ಅಂದರೆ ಒಂದು ಡ್ಯಾನ್ಸ್ ಮಾಡಬೇಕೇ ಆಗತ್ತೆ. ಡ್ಯಾನ್ಸ್ ಮಾಡಿದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಬೋದು. ಯಾಕಂದರೆ ಈ ಸಂಕೀರ್ತನ ಮೂಮೆಂಟ್ ಯಾರು ತಂದಿರೋದು? ಕೃಷ್ಣ. ಕೃಷ್ಣ ಸಿಂಪ್ಲಿ ಸೇಸ್ ಯು ಡ್ಯಾನ್ಸ್, ಹ್ಯಾಪಿಲಿ ಡ್ಯಾನ್ಸ್, ಒಳ್ಳೆ ಪ್ರಸಾದ ತಗೊಳ್ಳಿ, ಜಪ ಮಾಡಿ, ಬರೀ ಏನು ಬೇಕಾಗಿಲ್ಲ, ಇಷ್ಟು ಸಿಂಪಲ್. ಹರೇ ಕೃಷ್ಣ ಅದು ತುಂಬ ಸಿಂಪಲ್. ಎಲ್ಲರೂ ಪ್ರಸಾದ ತಗೊಂತಾರೆ. ಯಾರಾದ್ರು ಪ್ರಸಾದ ಬೇಡ ಅಂತವ್ರು ಇದ್ದಾರೆ ಅಲ್ಲಿ. ಸುಂದರವಾದ ಹಾಡು ಕೇಳಿದ್ರೆ ಯಾರು ನಾನು ಸುಂದರವಾದ ಹಾಡು ಕೇಳೋದೇ ಇಲ್ಲ, ನನ್ನ ಹಾಡೇ ಇಷ್ಟ ಆಗಲ್ಲ ಅಂತದವ್ರು ಯಾರಿದ್ದಾರೆ ಅಲ್ಲಿ? ಇಲ್ಲ. ನಾವು ಸಾಮಾನ್ಯವಾಗಿ ನಮ್ಗೇನು ಪ್ರೀತಿ ಇದೆಯೋ ಅದನ್ನ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಸುಂದರವಾಗಿ ಆಡ್ತಾರೆ. ಸುಂದರವಾಗಿ ಪ್ರಸಾದ, ತುಂಬ ರುಚಿಕರ ಪ್ರಸಾದ ಇರುತ್ತೆ. ಸ್ಟೆಪ್ಸ್ ಮಾಡಿದ್ರು ನಾವು ಎಕ್ಸಸೈಸ್ ಏನು ಮಾಡೋದಿಲ್ಲ, ಅಷ್ಟದ ಅನುಕೂಲ. ಎಕ್ಸಸೈಸ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡು ಕೃಷ್ಣ ನಿಮ್ಮ ಮುಂದೆ ಡ್ಯಾನ್ಸ್ ಮಾಡಿ. ಒಂದೊಂದು ಸಾರಿ ನಾವು ಕ್ಲಾಪ್ ಮಾಡುವಾಗ ನಮ್ಮ ಕರ್ಮ ಎಲ್ಲ ಹೋಗ್ಬಿಡುತ್ತೆ. ನರ್ಸಿಂಗ್ ಆರ್ತಿಯಲ್ಲಿ ನಾವು ಒಂದು ಸಾರಿ ಕ್ಲಾಪ್ ಮಾಡುವಾಗ ಈ ರೇಖೆ ಇದೆಯಲ್ಲ ಅವೆಲ್ಲ ಬದಲಾವಣೆ ಆಗುತ್ತೆ. ಈ ಬದಲಾವಣೆ ಆಗುತ್ತೆ. ಒಂದೊಂದು ಸ್ಟೆಪ್ ನಾವು ಕೃಷ್ಣನ ಮುಂದೆ ನಾವು ಹಿಡಿದ್ರೆ ಅಶ್ವಮೇಧ ಯಜ್ಞ ಮಾಡಿದ ತನಕ ಫಲ ಸಿಗುತ್ತೆ. ನಮ್ಗೆ ಉದ್ಧಾರ ಆಗುತ್ತೆ. ನಾವು ಮಾಡಿದ್ರೆ ಇದು ನಮ್ಮ ಪರವಾಗಿ, ಕೃಷ್ಣ ಬೇಕಾಗಿಲ್ಲ. ಸುಮ್ಮನೆ ನಾವು ನಿಂತ್ಕೊಳ್ಬೋದು. ಬಟ್ ಕೃಷ್ಣ ಪ್ರಜ್ಞೆ ಅನ್ನೋದು ಒಂದು ಇಂಟ್ರೆಸ್ಟ್ ಆಗಿ ಶ್ರದ್ಧೆಯಿಂದ ಒಂದು ಎಂತೂಸಿಯಾಸಮಿಂದ ಮಾಡಬೇಕು. ಆ ಎಂತೂಸಿಯಾಸಮ್ ಯಾವಾಗ ಕಡಿಮೆ ಆಗುತ್ತೆ ಮತ್ತೆ ಅದು ಹಂಗೆ ಹೋಗ್ಬಿಡುತ್ತೆ. ಸೊ ಎಂತೂಸಿಯಾಸಮ್ ಅದು ಕಡಿಮೆನೇ ಆಗಬಾರ್ದು. ಇವತ್ತು ನಾನು ಬಂದಿದ್ದೀನಿ ಕೃಷ್ಣ ಪ್ರಜ್ಞೆಗೆ, ಇವತ್ತೇ ಬಂದಿದ್ದೀನಿ, ಹೊಸದಾಗಿದೆ ಆಡ್ತಾ ಇದ್ದಾರೆ ಅಂತ ಆ ಪ್ರಜ್ಞೆಯಲ್ಲೇ ನಾವು ಯಾವತ್ತೂ ಇರಬೇಕು. ಆವತ್ತು ಉತ್ಸಾಹದಿಂದಾನೇ ನಾವು ಮಾಡ್ಬೋದು, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಉತ್ಸಾಹ ಧೈರ್ಯ ನಿಶ್ಚಯ ಅಂತ ನೆಕ್ಟ್ ಆಫ್ ಇನ್ಸ್ಟ್ರಕ್ಷನಲ್ಲಿ ರೂಪ ಗೋಸ್ವಾಮಿ ಬಂದಿದ್ದಾರೆ. ಎಲ್ಲಿ ಉತ್ಸಾಹ ಇದೆಯೋ ಅದಕ್ಕೆ ಹೊಸಬ್ರು ಬರ್ತಾ ಇದ್ರೆ ಉತ್ಸಾಹ ಇರುತ್ತೆ. ಹಳೆಬ್ರು ಹಾಗೆ ಇರುತ್ತೆ. ಏನಾಗುತ್ತೆ, ನಾವು ಗೊತ್ತಿದೆಯಾ ಅಂತ ಸುಮ್ಮನೆ ಹೇಳ್ಬಿಡ್ತೀವಿ. ಹಾಗಾಗಿ ನಾವು ಪ್ರಚಾರ ಮಾಡಿದ್ರೆ ಹೊಸಬ್ರು ಬರ್ತಾರೆ, ಹೊಸಬ್ರು ಬಂದರೆ ಉತ್ಸಾಹ ಇರುತ್ತೆ. ನಾವು ಯಾವತ್ತೂ ಉತ್ಸಾಹದಿಂದ ಭಾವಿಸ್ಕೋಬೇಕು. ಒಂದು ಆರತಿ ಆಗಲಿ, ಒಂದು ಅಡಿಗೆ ಮಾಡೋದಾಗಲಿ, ಒಂದು ಪ್ರವಚನ ಮಾಡೋದಾಗಲಿ, ಉತ್ಸಾಹದಿಂದ ಭಕ್ತರನ್ನು ನೋಡಬೇಕು. ಸಂಡೆ ಎಷ್ಟು ಭಕ್ತರು ಬಂದಿದ್ದಾರಲ್ಲ ಅವ್ರು ಮಾತಾಡೋದು, ಸುಮ್ಮನೆ ಪ್ರಸಾದ ತಗೊಂಡು ಹೋಗೋದಿಲ್ಲ. ಅವ್ರ ಹತ್ರ ಮಾತಾಡಿ ನೀವೇನು ಓದ್ತಾ ಇದ್ದೀರಾ, ನೀವು ಏನು ಕೃಷ್ಣ ಬಗ್ಗೆ ಏನು ನಡೀತಾ ಇದೆ, ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ, ಇದು ಪರಸ್ಪರ ಮಾತಾಡಬೇಕು. ಹಾಗೆ ಈಗ ನೋಡಿದ ತಕ್ಷಣ ಖುಷಿ ಆಗಬೇಕು. ಭಕ್ತ ನೋಡಿದ ತಕ್ಷಣ ಈ ಇಡೀ ಪ್ರಪಂಚದಲ್ಲಿ ಎಷ್ಟೊಂದು ಮಿಲಿಯನ್ಸ್ ಆಫ್ ಇದ್ದಾರೆ, ಮಕ್ಕಳಿದ್ದಾರೆ. ಇಂಡಿಯಾದಲ್ಲಿ ಎಸ್ಪೆಷಲಿ 100 ಕೋಟಿ ಜಾಸ್ತಿ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಒಂದು 5-6 ಕೋಟಿ ಇಟ್ಕೊಳ್ಳಿ. ಎಷ್ಟು ಭಕ್ತರು ಇರ್ತಾರೆ ಹೇಳಿ? ಒಂದು 10-15 ಸೆಂಟರ್ ಇದೆ. ಎಷ್ಟು ಭಕ್ತರು ಇರ್ಬೋದು 5 ಕೋಟಿಯಲ್ಲಿ? ಕಡಿಮೆ. 5,000, 10,000, 20,000. ಅದರಲ್ಲಿ ಈ ಸೆಂಟರಲ್ಲಿ ಎಷ್ಟು ಡಿವೋಟಿ ಇರ್ತಾರೆ? 100 ಜನ. ಅಷ್ಟು ಭಕ್ತರು ಇದ್ದಾರೆ. ಖುಷಿಯಾಗಿ ನೋಡಬೇಕು. 1 ಕೋಟಿಲಲ್ಲಿ ಒಂದು 100 ಜನ ಇದ್ದಾರೆ ಅಲ್ಲಿ. ಇವರೆಲ್ಲ VIPs. ಕೃಷ್ಣ ಕರೆದಿದ್ದಾರೆ. ಜಗನ್ನಾಥ ಇವತ್ತು ನಿಮ್ಮೆಲ್ಲ ಅನುಗ್ರಹ ಕೊಟ್ಟಿದ್ದಾರೆ. ಹಾಗಾಗಿ ಬಂದಿದ್ದೀವಿ. ಏನೋ ಸುಕೃತಿ ಮಾಡಿದ್ರೆ ಮಾತ್ರ ಬರೋಕ್ಕಾಗುತ್ತೆ, ಇಲ್ಲಾಂದ್ರೆ ಬರೋಕ್ಕಾಗೋದಿಲ್ಲ. ಆ ರೀತಿ ನಾವು ಪ್ರೀತಿಯಿಂದ ಅವ್ರು ನೋಡಿ, ಖುಷಿಯಾಗಿ ನೋಡಿ, ಅವ್ರನ್ನ ಹೇಗಿದ್ದೀರಾ ಪ್ರಭು, ಏನು ಓದ್ತಾ ಇದ್ದೀರಾ, ಕೃಷ್ಣನ ಬಗ್ಗೆ ಹೇಳಿ, ನಿಮ್ಮ ಘಟನೆಯಲ್ಲಿ ಏನಾಗಿದೆ, ಈ ವಾರದಲ್ಲಿ ಏನು ಪ್ರಚಾರ ಮಾಡಿದ್ದೀರಾ, ಭಗವದ್ಗೀತೆ ಯಾವುದು ತಿಳ್ಕೊಂಡಿದ್ದೀರಾ, ನಿಮ್ಗೇನು ಇಷ್ಟ ಆಗೋದು ಏನು, ಆ ಥರ ನಾವು ಪರಸ್ಪರ ಎಕ್ಸ್ಚೇಂಜ್ ಮಾಡಬೇಕು. ಆವಾಗ ಏನಾಗುತ್ತೆ, ನಾವು ಖುಷಿಯಿಂದ ಎಲ್ಲ ಕೆಲಸಗಳು ಮಾಡ್ತೀವಿ. ಸೊ ಆ ರೀತಿ ಈ ಇಂಪಾರ್ಟೆನ್ಸ್, ಎಂಥೂಸಿಯಾಸಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಈಸ್ ದ ಕಾನ್ಸ್ಟೆಂಟ್. ನಾನು ಸುಮಾರು ಶುರುವಾಗಿಂದ ಬರ್ತಾ ಇದ್ದೀನಿ. ಆ ಥರ ಒಂದು ಥಿಂಕಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಭ್ಯಾಸ ಇರೋದು ಭಾಳ ಕಡಿಮೆ. ಸೊ ಏನು ಗೊತ್ತಾಯ್ತು, ಏನು ಕೆಲಸ ಇಲ್ಲ, ಏನೋ ಮಾತಾಡ್ತಾನೆ, ಇದು ಮಾಡ್ತಾನೆ, ಆ ಥರದೊಂದು ಗ್ರೂಪ್ ಬಂದ್ಬಿಟ್ಟಿದೆ. ಏನಂದರೆ ವಿ ಆರ್ ಸೋ ವರ್ಲ್ಡ್ ಅಬೌಟ್ ಅದರ್ಸ್. ಇದೀಗ ಏನಾಗುತ್ತೆ, ನಾವು ಫ್ರೀಯಾಗಿ ಮಾತಾಡೋಕ್ಕೂ ನಮಗೆ ಆಗಿದ್ರೆ ಒಂದು. ಸೊ ದಟ್ ಈಸ್ ದ ರಿಸ್ಟ್ರಿಕ್ಷನ್ ಇನ್ ದ ವರ್ಲ್ಡ್. ಸೊ ವಿ ಹ್ಯಾವ್ ಟು ಲಿವ್ ವಿತ್ ದಟ್. ವಿ ಕಾಂಟ್ ಬ್ಲೇಮ್ ದ ವರ್ಲ್ಡ್. ವಿ ಹ್ಯಾವ್ ಟು ಬ್ಲೇಮ್ ಅವರ್ ಸೆಲ್ಫ್ ಫಾರ್ ನಾಟ್ ಡೂಯಿಂಗ್ ರೈಟ್. ಎಸ್ಪೆಷಲಿ ಭಕ್ತರ ಸಂಘ ಸಂಜೆ ಬಂದರೆ ನಾವು ಪರಸ್ಪರ ಎಕ್ಸ್ಚೇಂಜ್ ಮಾಡಬೇಕು. ಗಿಫ್ಟ್ ಕೊಡೋದು ಅವರಿಗೆ. 6 ರೂಪ ಗೋಸ್ವಾಮಿ 6 ವಿಧವಾದ ಕೊಟ್ಟಿದ್ದಾರೆ. ಒಂದು ಅವ್ರಿಗೆ ಪ್ರಸಾದ ಕೊಡೋದು, ಅವ್ರ ಹತ್ರ ಪ್ರಸಾದ ಇಸ್ಕೊಳ್ಳೋದು, ಗಿಫ್ಟ್ ಕೊಡೋದು, ಗಿಫ್ಟ್ ನಾವು ತಗೊಳ್ಳೋದು, ಮತ್ತು ಓಪನ್ ಆಗಿ ಮಾತಾಡೋದು. ಪ್ರಭು ಈ ರೀತಿ ನನ್ನ ಪ್ರಾಬ್ಲಮ್ ಆಗಿದೆ, ಏನು ಮಾಡೋದು, ಈಗ ಭಕ್ತಿ ಮಾಡ್ತಾ ಇದ್ದೀನಿ, ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಲ್ಲ, ಬೇರೆ ಏನು ಮಾಡಬೇಕು, ಅವ್ರ ಪ್ರೇಯರ್ಸ್ ಕೇಳ್ಬೋದು. ಅಟ್ಲೀಸ್ಟ್ ನಾನು ಪ್ರಾರ್ಥನೆ ಮಾಡಿ ನಾನು ಮುಂದುವರಿಬೇಕು ಅಂತ ಎಂಥೂಸಿಯಾಸಮ್ ತೋರಿಸ್ಬೇಕು. ನಾವು ಮುಂದೆ ಬಂದರೆ ಅವರು ಪ್ರಭುಗಳು ಎಂಥೂಸಿಯಸ್ ಆಗಿದ್ದಾರೆ, ನಾವು ಓದಬೇಕು ಮಾಡಬೇಕಂತ ನಮ್ಗೊಂದು ಎಂಥೂಸಿಯಾಸಮ್ ಸಿಗುತ್ತೆ. ಸೊ ಹಾಗಾಗಿ
Hare Krishna. I'll stop here. You want to- In the next sloka, it is mentioned that administrative head ಯಾರಿದ್ದಾರೆ ಅವರು they can take some actions ಕಂಟ್ರೋಲ್ ಮಾಡಲಿಕ್ಕೆ ಅಂತ ಅದರ ಬಗ್ಗೆ ಏನಾದರೂ ಹೇಳ್ತಿದ್ದಾರೆ ಅಂದ್ರೆ ನಿನ್ನೆ ಆ ಥರ ಮಾಡಿ ನಾವು ಗೋರಕ್ಷಣೆ ಮಾಡ್ಬೋದಂತ ಲೀಡರ್ ಅಂದ್ರೆ ಯಾರು? ಪೊಲಿಟಿಷಿಯನ್ಸ್ ಹೇಳ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಹೆಡ್ಸ್ ಅಂತ ಅವರೇ ಅಡ್ಮಿನಿಸ್ಟ್ರೇಟಿವ್ ಹೇಳ್ತಾರೆ ಇವಾಗ ಪೊಲಿಟಿಷಿಯನ್ಸ್, PM, CM, ಮಿನಿಸ್ಟರ್ಸ್ ಆದಷ್ಟು ಮಾಡ್ತಾ ಇದ್ದಾರೆ. ಕೆಲವರು ಅಟ್ಲೀಸ್ಟ್ ಈ ಅಡ್ಮಿನಿಸ್ಟ್ರೇಟಿವ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ಒಪ್ಪಲ್ಲ. ಎಲ್ಲರೂ ಹತ್ಯೆ ಸ್ಟಾಪ್ ಮಾಡಬೇಕಂದ್ರೆ ಒಂದೊಂದು ಸ್ಟೇಟ್ನಲ್ಲಿ ಕೆಲವರು ಚೀಫ್ ಮಿನಿಸ್ಟರ್ ಡಿಸಿಷನ್ ತಗೊಳ್ತಾರೆ, ಇಲ್ಲಿ ಗೋಹತ್ಯೆ ಆಗೋದಿಲ್ಲ, ಸ್ಟಾಪ್ ಮಾಡಿಬಿಡ್ತೀನಿ ಅಂತ. ಕೆಲವು ಸ್ಟೇಟ್ಗಳಲ್ಲಿ ಮಾಡಿದ್ದಾರೆ, ಕೆಲವರಲ್ಲಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅದು ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ. ನನ್ನ ಬರ್ತ್ ರೈಟು ಹೇಗೆ ನೀವು ಸ್ಟಾಪ್ ಮಾಡ್ಕೋಬೋದು ಅಂತ ಕೇಳ್ತಾರೆ. ಸೊ ಹಾಗೆ ಅವರು ದೇರ್ ಆಲ್ಸೋ ರೆಸ್ಟ್ರಿಕ್ಟೆಡ್. ಬಟ್ ಏನಾಗುತ್ತೆ, ಈ ಕಲಿಯುಗದಲ್ಲಿ ಪ್ರಚಾರ ಮಾಡಬೇಕಂದ್ರೆ ನೋಡಿ, ಬಿಫೋರ್ ಅಡ್ವಾನ್ಸ್ಮೆಂಟ್ ಇಂದಿನ ಕಾಲದಲ್ಲಿ ಏನಾಗುತ್ತೆ, ನಾವು ಅಥಾರಿಟಿ ಅಂದರೆ ಏನು, ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, ಶಾಸ್ತ್ರಗಳಲ್ಲಿ ಏನು ಕೊಟ್ಟಿದ್ದಾರೆ ನಾವು ಒಪ್ಕೊತಾ ಇದ್ದೀವಿ. ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ಅಂತ ಇಟ್ಕೊಳ್ಳಿ, ಆಗ ಶಾಸ್ತ್ರಕ್ಕೆ ಪ್ರಮಾಣ ಕೊಟ್ಟು ಶಾಸ್ತ್ರಗಳು ಹೇಳಿದ್ಯಾ, ಆಯ್ತಪ್ಪ ಒಪ್ಕೊಂತೀನಿ ಅಂತ. ಆಮೇಲೆ ಮಾಡರ್ನೈಸೇಷನ್ ಬಂದ ತಕ್ಷಣ ಏನಾದರೂ ಹುಡುಗರೆಲ್ಲ ಗ್ರಂಥಗಳೆಲ್ಲ ಸುಮ್ಮನೆ ನಾವೆಲ್ಲ ಒಪ್ಪೋದೇ ಇಲ್ಲ, ನಾವು ಕೇಳೋದೇ ಇಲ್ಲ. ಯಾರಾದ್ರು ಸಚಿನ್ ತೆಂಡೂಲ್ಕರ್ ಇಲ್ಲ ಅಥವಾ ಯಾರಾದ್ರು ಒಂದು ಫೇಮಸ್ ಪರ್ಸನಾಲಿಟಿ ಯಾರು ಹೇಳಿದ್ರೆ ಅದು ಒಪ್ಕೊತಾ ಇದ್ರು. ಇವಾಗ ಇವೆಲ್ಲ ಮಾಡರ್ನ್ ಆಗಿದೆ. ಪೋಸ್ಟ್ ಮಾಡರ್ನಲ್ಲಿ ಏನು ಟ್ರೆಂಡ್ ನಡೀತಾ ಇದೆ ಅಂದರೆ, ನಾನು ಅನುಭವಿಸಿದ್ರೆ ನಾನು ಒಪ್ಕೊತೀನಿ, ನಾನು ಪ್ರತ್ಯಕ್ಷವಾಗಿ ನೋಡಬೇಕು, ನಾನು ಕನ್ವಿನ್ಸ್ ಆಗಬೇಕು. ಲೀಡರ್ ಹೇಳಿದ್ರು ಕೇಳೋದಿಲ್ಲ, ಗ್ರಂಥಗಳು ಹೇಳಿದ್ರು ಕೇಳೋದಿಲ್ಲ. ಅವ್ರು ಇವಾಗ ಹೇಗೆ ಆಗಿಬಿಟ್ಟಿದೆ ಅಂದರೆ, ನಾನು ಕಣ್ಣಲ್ಲಿ ನೋಡಬೇಕು. ಇವಾಗ ಯೋಗ ಚೆನ್ನಾಗಿದೆ ಅಂತ ಹೇಳಿದ್ರು, ಅವೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಅಮೆರಿಕದಲ್ಲಿ 10 ಜನದಲ್ಲಿ ಒಬ್ಬರು ಯೋಗ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ. 10 ಜನದಲ್ಲಿ ಒಬ್ಬರು, ಎಲ್ಲರೂ ಗೊತ್ತಿದೆ, ಫಾಲೋ ಸಿನ್ಸಿಯರ್ ಆಗಿ ಯೋಗ ಮಾಡ್ತಾ ಇದ್ದಾರೆ. ಯಾಕೆ? ಅವ್ರು ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಆಗಿದೆ, ಗೊತ್ತಿದೆ, ಬಾಡಿಗೆ ಚೆನ್ನಾಗಿದೆ, ಯೋಗ ಮಾಡೋವಂತ ಮಾಡ್ತಾ ಇದ್ದಾರೆ. ಮುಂಚೆ ಗೊತ್ತಿಲ್ಲ. ಇವೆಲ್ಲ ವೆಜಿಟೇರಿಯನ್ ಆಗ್ತಾ ಇದ್ದಾರೆ. ಯಾಕೆ? ವೀಗನ್ ಅಂತ ಹೇಳ್ತಾರೆ. ವೀಗನ್ ಅಂದರೆ ಮಿಲ್ಕ್ ಪ್ರಾಡಕ್ಟ್ ಇಲ್ಲ. ವೆಜಿಟೇರಿಯನ್ನಲ್ಲಿ ವೀಗನ್ ಸ್ಪೆಷಲ್ ಇನ್ನ ಕ್ಯಾಟಗರಿ. ಅವ್ರು ಹಾಲು, ಮೊಸರು, ಪನ್ನೀರ್ ಇವೆಲ್ಲ ಹೇಳಿ ತಗೊಳ್ಳಲ್ಲ. ಅವ್ರು ನೋಡ್ತಾ ಇದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ವೀಗನ್ ಚೇಂಜ್ ಆಗಿ ಅಂತ. ಯಾಕೆ? ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ಅವ್ರಿಗೆ. ಆ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಯಾರೋ ಒಬ್ಬರು ಹೇಳ್ಬೇಕಂದ್ರೆ, ಇವಾಗ ನಾವು ಶಾಸ್ತ್ರ ಪ್ರಕಾರ ನೋಡಿ, ಭಾಗವತ ಪ್ರಕಾರ ಹೇಳಿದಂದ್ರೆ, ಹೋಗಯ್ಯ ಯಾರು ಕೇಳಲ್ಲ, ಹೋಗಿ ಭಾಗವತ ನೀವೇ ಇಟ್ಕೋ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ನೋಡಿ ಇವರು ಹೇಳ್ತಾ ಇದಾರಂದ್ರೆ, ಅವನು ಸುಳ್ಳು ಹೇಳ್ತಾನೆ, ಅವನು ಹೇಳೋದೆಲ್ಲ ನಾವು ಫಾಲೋ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ಮಕ್ಕಳು ಏನು, ಅವ್ರು ಪ್ರತ್ಯಕ್ಷವಾಗಿ ನೋಡಬೇಕು, ಪ್ರತ್ಯಕ್ಷವಾಗಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಅವ್ರಿಗೆ ಹೇಳ್ಬೋದು, ಕರ್ಕೊಂಡು ಹೋಗಿ ಹಸುಲ್ ನೋಡಿ ಈ ಥರ ಆಗತ್ತೆ ಅಂತ. ಸೈನ್ಸ್ ರಿಸರ್ಚಿಂಗ್ ಇಲ್ಲಾಂದ್ರೆ ಸೈನ್ಸ್ ರಿಸರ್ಚ್ ಯಾರೋ ಬರ್ದಿರ್ತಾರೆ. ಎಷ್ಟೊಂದೋ ಜನ ಬರ್ದಿದ್ದಾರೆ, ಎಷ್ಟೊಂದು ಸೈಂಟಿಸ್ಟ್ ಮಾತಾಡ್ತಾ ಇದ್ದಾರೆ ಅಮೆರಿಕಾದಲ್ಲಿ. ನೋಡಿ ಹಸು ಎಷ್ಟು ತೋರಿಸ್ತಾರೆ ವಿಡಿಯೋ, ಎಷ್ಟು ಕೊಂದಾಕ್ತಾರೆ, ಎಷ್ಟು ಟಾರ್ಚರ್ ಕೊಡ್ತಾರೆ ಹಸುಗಂತೆ. ಅದು ನೋಡಿಬಿಟ್ರೆ ಎಷ್ಟೋ ಜನ ಬಿಟ್ಬಿಟ್ರು ಮಾಂಸ ನೋಡಿ. ಎಷ್ಟೊಂದು ಬದಲಾವಣೆ ಆಗ್ತಾ ಇದೆ. ನಾವು ಈ ರೀತಿ ಹೇಗೆ ಪ್ರಚಾರ ಮಾಡೋದು? ಯಾಕಂದರೆ ನಾವು ಭಾಗವತ ಬಿಟ್ಕೊಂಡು ಭಾಗವತದಲ್ಲಿ ಕೊಟ್ಟಿದ್ದಾರೆ ಅಂದರೆ ಯಾರು ಒಪ್ಪಲ್ಲ, ಕೆಲವರು ಮಾತ್ರ ಒಪ್ಕೊತಾರೆ. ಇನ್ನೊಬ್ರು ಹೇಳ್ತಾ ಇದ್ದಾರೆ, ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ, ಸೈಂಟಿಸ್ಟ್ನೂ ಒಪ್ಪಲ್ಲ ಇವಾಗ ಎಷ್ಟೊಂದು ಜನ. ಹಾಗಾಗಿ ಪ್ರತ್ಯಕ್ಷವಾಗಿ ಏನು ಫಲ ಇದೆ ಅವ್ರು ಹೇಳ್ಬಿಟ್ಟು, ನೋಡಿ ಇದು ನೀವು ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರು ಮತ್ತೆ ಒಪ್ಕೊತಾರೆ. ಒಪ್ಕೊಂಡು ಆದಮೇಲೆ ಅವ್ರು ಪ್ರಚಾರ ಮಾಡ್ತಾರೆ ಇನ್ನೊಬ್ಬರಿಗೆ, ನೋಡಿ ಈ ಥರ ನಾನು ಕೇಳಿದ್ದೆ, ಈ ಥರ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ. ಇವಾಗ ಟ್ರೆಂಡ್ ಆಗ್ತಾ ಇದೆ ಹಸುನ ಹೋಗಿ ಕಡ್ಲಿಂಗ್ ಮಾಡೋದು. ಮಾಡಿದ್ರೆ ಅವರಿಗೆ ಒಂದು ಡಿಪ್ರೆಷನ್ ಹೋಗ್ಬಿಡುತ್ತೆ, ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಅವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅದು ಪ್ರಮೋಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಮೆರಿಕದಲ್ಲಿ. ಎಲ್ಲರೂ ಹೋಗಿ ಹಸುವನ್ನ ಕಡಲ್ ಮಾಡಿ, ನಿಮಗೆ ಡಿಪ್ರೆಷನ್ ಎಲ್ಲ ಹೋಗ್ಬಿಡುತ್ತೆ, ಒಂದು ನಿಮಗೆ ಒಂದು ಸ್ಟ್ರಾಂಗ್ ಇರುತ್ತೆ, ಮೈಂಡು ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲ ಆಫೀಸ್ನಲ್ಲಿ ಒಂದು ರೂಮಲ್ಲಿ ಯೋಗ ಮೆಡಿಟೇಷನ್ ಹಾಲ್ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಡಿಪ್ರೆಷನ್ ಆದರೆ ಅವರು ಆಫೀಸವ್ರು ಹೋಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಬರ್ಬೋದು. ಈ ರೀತಿ ಬದಲಾವಣೆ ಆಗ್ತಾ ಇದೆ. ಅದು ನಾವು ಏ ರೀತಿ ಹೇಳಬೇಕು ಆ ರೀತಿ ಹೇಳಬೇಕು. ನಾವು ಪುರಾಣದಲ್ಲಿ ಕೊಟ್ಟಿದ್ದಾರೆ ಆ ಥರ ಇದೆ ಅಂದರೆ ಯಾರು ಕೇಳೋರಿಲ್ಲ. ಇವಾಗ ಯಾರು ನಂಬೋದೇ ಇಲ್ಲ, ಪುರಾಣದಲ್ಲಿ ನಂಬೋದವ್ರು ಕಡಿಮೆ ಆಗಿದ್ದಾರೆ. ಹಾಗಾಗಿ ಬೆನಿಫಿಟ್ಸ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಈ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಖಂಡಿತ ಎಲ್ಲ ಚೇಂಜ್ ಆಗ್ತಾರೆ. ಯಾಕಂದರೆ ನಮ್ಗೆ ಗೊತ್ತಿದೆ ಇದು ಹಸು ಅಷ್ಟು ಇಂಪಾರ್ಟೆಂಟ್. ಐ ಡೋಂಟ್ ನೋ ವಾಟ್ ವಾಸ್ ಯುವರ್ ಕ್ವೆಶ್ಚನ್. ಪ್ರಭುಗಳೇ, ಐ ಫರ್ಗಾಟ್. ಅಡ್ಮಿನಿಸ್ಟ್ರೇಟಿವ್ ಆಗಿ ಸೊ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇಟ್ ಇಸ್ ನಾಟ್ ಆಲ್ ಇನ್ ಅವರ್ ಹ್ಯಾಂಡ್. ವಿ ಆಲ್ಸೋ ನೀಡ್ ಟು ಪುಟ್ ಲಿಟಲ್ ಬಿಟ್ ಆಫ್ ಅವರ್ ವರ್ಕ್. ಎಷ್ಟು ಸಾಧ್ಯನೋ ಪ್ರಮೋಟ್ ಮಾಡಿ ಕೌ ಪ್ರಾಡಕ್ಟ್, ಇಲ್ಲಿ ಟೂತ್ ಪೌಡರ್ ಆಗಲಿ ಯಾವುದು ತಂದಿರಿ, ಲೆಟ್ ದಮ್ ಟೇಕ್ ಆ್ಯಂಡ್ ಸ್ಟಾರ್ಟ್ ಯೂಸಿಂಗ್ ಇಟ್. ಸೊ ದಟ್ ವೇ ಸ್ಲೋ ಲಿಟಲ್ ಬಿಟ್ ಮನಿ ಗೋಸ್ ಟು ದ ಮ್ಯಾನುಫ್ಯಾಕ್ಚರರ್ಸ್.
ಬೆಳೆಯುತ್ತೆ. ಪ್ರಾಫಿಟಬಲ್ ಬಿಸ್ನೆಸ್ ಅಂದರೆ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ. ಕೋ ಪ್ರಾಡಕ್ಟಲ್ಲಿ ಎಷ್ಟೊಂದು ಪ್ರಾಫಿಟ್ ಬರ್ತಾ ಇದೆ, ಎಲ್ಲರೂ ಎಷ್ಟು ಜನ ತೊಗೊತಾ ಇದ್ದಾರೆ ಅಂದರೆ ಏನಾಗುತ್ತೆ, ಇನ್ನೊಂದು 5 ಜನ ಮುಂದಕ್ಕೆ ಬರ್ತಾರೆ. ಕೋ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಕೋ ಪ್ರೊಟೆಕ್ಷನ್ ಮಾಡಬೇಕಂದ್ರೆ ಕೋ ಪ್ರೊಟೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಆದಷ್ಟು ಎಷ್ಟು ನಾವು ಎಕನಾಮಿಕಲಿ ತುಂಬ ಚೆನ್ನಾಗಿದೆ ಅಂತ ಪ್ರೂವ್ ಮಾಡಿದ್ರೆ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ. ಎಲ್ಲರೂ ಯಾವ ಬಿಸ್ನೆಸ್ ಮಾಡ್ತಾರೆ, ದುಡ್ಡು ಎಷ್ಟು ಜಾಸ್ತಿ ಬರುತ್ತೋ ಅದು ಮಾಡ್ತಾರೆ. ಸೊ ಹಾಗಾಗಿ ನಾವು ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಉಳಿದಿರೋರೆಲ್ಲ ಅದು ಹೋಗ್ಬಿಡುತ್ತೆ. ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಮಾಡೋರು ಏನಪ್ಪ ಈ ಬಿಸ್ನೆಸ್ನಲ್ಲಿ ದುಡ್ಡೇ ಇಲ್ಲ, ನಾನು ಏನು ಮಾಡೋದು ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಕೆಲವ್ರು ಮಾಡೋಕ್ಕೆ ರೆಡಿಯಾಗಿದ್ದಾರೆ. ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮ್ಮ ಕೈಲಿ ಆಗೋದಿಲ್ಲ ಪ್ರಭು, ಬಟ್ ಯಾರು ಮಾಡ್ತಾರೋ ಅವ್ರು ಸಪೋರ್ಟ್ ಮಾಡೋದು ಮಾಡ್ತಿರ್ತಾರೆ. ಅಮೇರಿಕನೇ ಯಾಕೆ ಉದಾಹರಣೆ ತಗೊಳ್ತಾರೆ, ನಮ್ಮನ್ನಾದ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮವ್ರು ಕೇಳೋದೇ ಇಲ್ಲ. ಇವರೆಲ್ಲರೂ ನಮ್ಮವ್ರನ್ನ ಮಾಡರ್ನೈಸೇಷನ್ ಆಗ್ತಾ ಇದೀವಿ, ಪೋಸ್ಟ್ ಮಾಡರ್ನೈಸೇಷನ್ ಆಗ್ತಾ ಇಲ್ಲ ನಾವು. ಇವೆಲ್ಲ ಹುಡುಗರು ಕೂಲ್. ಈಗ ನಾನು ಆಫೀಸಲ್ಲಿ ಹೋಗಿ ನಾನು ಇದು ಆನಿಯನ್ ಗಾರ್ಲಿಕ್ ತಿನ್ನಲ್ಲ ಅಂತ ಹೇಳಿದ್ರೆ ಒಂದ್ಸಾರಿ ನೋಡ್ತಾರೆ. ಇದೇ ಪ್ರಾಬ್ಲಮ್ ಆಗುತ್ತೆ ಆಫೀಸಲ್ಲಿ. ಅವ್ರಿಗೆ ಏನೋ ತಿನ್ನಲ್ವಾ, ಕುಡಿಯಲ್ವಾ ಅಂತ ಅವ್ರಿಗೆ. ಯಾಕಂದರೆ ಅವರೆಲ್ಲ ಡೈಲಿ ಇದೇ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ರೀತಿ ನೋಡ್ತಾರೆ, ಈ ಥರ ಕಲ್ಚರ್ ಇದೆ, ನಮ್ಮ ಕಲ್ಚರ್ ಭಾರತೀಯ ಕಲ್ಚರ್ ಅಂದರೆ ನಾವು ಹೇಳ್ಕೊಟ್ಟಿಲ್ಲ ಮಕ್ಕಳಿಗೆ. ನಾವು ಬೆಳೆಸುವಾಗ ಈ ಭಾರತೀಯ ಸಂಸ್ಕಾರ ಏನಂತ ಕೊಟ್ಟಿಲ್ಲ ಅವರಿಗೆ. ಹಾಗಾಗಿ ಪ್ರಾಬ್ಲಮ್ ಇದೆ. ಇವಾಗ ಅಮೆರಿಕದಲ್ಲಿ ಮಾಡ್ತಾ ಇದಾರಲ್ಲ, ನೋಡ್ಕೊಂಡು ಇವ್ರು ಚೇಂಜ್ ಆಗುತ್ತಾರೆ, ಬದಲಾವಣೆ. ಸೊ ಅವರು ಎಲ್ಲ ವೀಗನ್ ಮಾಡಿ ಚೇಂಜ್ ಆಗ್ತಾ ಇದ್ದಾರೆ, ಒಳ್ಳೇದು ಅನಿಸುತ್ತೆ, ನಾವು ಚೇಂಜ್ ಆಗೋಣ ಅಂತ ಚೇಂಜ್ ಆಗುತ್ತೆ. ಅವ್ರು ನೋಡಿ ಕಾಪಿ ಮಾಡ್ತಾ ಇರ್ತಾರೆ. ಇವಾಗ ಅಮೆರಿಕದಲ್ಲಿ ಮುಂಚೆ ಅವರು ನಾನ್ ವೆಜ್ ತಿಂದಿದ್ರು, ನಾವು ಫಾಲೋ ಮಾಡ್ತಾ ಇದ್ದೀವಿ. ಇವಾಗ ಅವ್ರು ಚೇಂಜ್ ಆಗ್ತಾ ಇದ್ದಾರೆ, ಬದಲಾವಣೆ, ನಾವು ಬದಲಾಗೋಣ. ಆ ರೀತಿ ಮಕ್ಕಳು ಏನು ಮಾಡೋದು, ಪ್ರಭುಪಾದ ಅದಕ್ಕೆ ಇಲ್ಲಿ ಎಷ್ಟೊಂದು ಹೇಳಿದ್ರು ಕೃಷ್ಣ ಪ್ರಜ್ಞೆಯಲ್ಲಿ, ಬನ್ನಿ ಯಾರು ಕೇಳಿಸ್ತವ್ರಿಲ್ಲ. ಅಮೆರಿಕಾಗೆ ಹೋಗಿ ಪ್ರಚಾರ ಮಾಡಿದ್ರು, ಒಂದು 10 ಜನ ಕರ್ಕೊಂಡು ಬಂದರು ಅಮೆರಿಕರು. ಅಮೆರಿಕರು ಭಕ್ತರಾಗಿದ್ದಾರೆ, ನಾವು ಭಕ್ತರಾಗಬೇಕಂದ್ರೆ ಮತ್ತೆ ಇಂಡಿಯಾ ಎಲ್ಲರೂ ಭಕ್ತರಾಗಬೇಕು. ಆ ರೀತಿ ಏನು ಮಾಡೋದು. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ್ ಕಿ.